ಈಗೇನಾಯ್ತು, ಬುದ್ಧಿ ಒಳಗ ಏನದಂದ್ರಿ ಅಹಂಕಾರ. ಬುದ್ಧಿ ಒಳಗ ಅಹಂಕಾರ, ಮನಸ್ಸಿನೊಳಗ ಆಸಕ್ತಿ ಮತ್ತ ಚಿತ್ತ. ಮನಸ್ಸಿನೊಳಗೆ ಮನ, ಆಸಕ್ತಿ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಅಂತ 5 ಅದಾವ. ಇವ್ರೇನ್ ಮಾಡ್ಯಾರ, ವಿಚಾರ ಸಾಗರ, ವಿಚಾರ ಚಂದ್ರೋದಯದೊಳಗೆ ನಿಮಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅನ್ನೋದಕ್ಕೆ ಇದು ಸ್ಪಷ್ಟೀಕರಣ ಕೊಡ್ಲಕ್ಕತ್ತದ. ಮನಸ್ಸಿನೊಳಗ ಆಸಕ್ತಿ ಅದ ಮತ್ತು ಚಿತ್ತ, ನೆನಪುಗಳದಾವ, ಜಡವಸ್ತುಗಳಿವೆಲ್ಲ. ಮತ್ತೆ ಏನದ, ಬುದ್ಧಿ ಏನದ ಅಂತಂದ್ರೆ ಅದರೊಳಗ ಅಹಂಕಾರ. ಅಹಂಕಾರದ ಜೊತೆಗೆ ಏನದಪ್ಪ ಅಂದ್ರೆ, ಎಲ್ಲರೂ ಇಷ್ಟೇ ತಿಳ್ಕೊಂಡಾರ, ಮನುಷ್ಯ ಹುಟ್ಟಿ ಬರುವಾಗ ಏನ್ ಮಾಡಿರ್ತಾನ, ಖಾಲಿಗೈಲೆ ಬರ್ತಾನ, ಹೋಗಾಗ ಖಾಲಿಗೈಲೆ ಹೋತಾನ. ಆದ್ರೆ ಆ ಮನುಷ್ಯ ಹುಟ್ಟಿ ಬಂದಾಗ ಈ ಕೈ ಖಾಲಿ ಇರ್ಬೋದು, ಆದ್ರೆ ಅವನು ಬುದ್ಧಿ ಖಾಲಿ ಇರೋದು. ಬರುವಾಗ ಅವನು ತನ್ನದೇ ಆದ ಒಂದು ಬುದ್ಧಿ ತಗೊಂಡ್ಬಂದಿರ್ತಾನೆ. ಆ ಬುದ್ಧಿ ಏನಾಗ್ತದ, ಅವ ಹೆಂಗ್ ಬೆಳಿತಾನ ಹಂಗಂಗ ಅವು ಪ್ರಕಟ ಹಾಕೋತ ಹೋಗ್ತಾವ. ಮತ್ತು ಹೋಗೋ ಟೈಮ್ನೊಳಗ ಅವ ತನ್ನದೇ ಆದ ಬುದ್ಧಿ ತಗೊಂಡು ಹೋಗ್ತಾನ. ಮುಂದದು ಉಪಯೋಗ ಆಗ್ತದ ಅಂತ ಹೇಳಿ ಅದಕ್ಕೆ ಪ್ರತಿಯೊಬ್ಬ ಮನುಷ್ಯಗ ಅವ್ರವ್ರ ಬುದ್ಧಿನೇ ಭಾರಿ ದೊಡ್ಡ ಸಂಪತ್ತು. ಆ ಬುದ್ಧಿ ಒಳಗೆ ಬ್ರಹ್ಮಜ್ಞಾನ ಇತ್ತು ಅಂತಂದ್ರೆ ಸುಖ ಸಿಗ್ತದ. ಆ ಬುದ್ಧಿ ಒಳಗೆ ಲೌಕಿಕ ವಿಷಯಗಳ ಭೋಗ ತುಂಬಿತ್ತು ಅಂತಂದ್ರೆ ಅದರದ್ದು ಏನಾಗ್ತದ, ಸುಖ ಸಿಗ್ತದ, ಚಿಂತೆ ಸಿಗ್ತದ, ಒಂಥರ ಕನಿಷ್ಠವಾದ ಜೀವನ. ಅದೇ ಹೇಳಿದ್ರದು, ಉಚ್ಚ ವಿಹೀನ ದ್ವೀಪಾದ ಪಶು. 4 ಕಾಲಿನ ಪ್ರಾಣಿಗಳು ಅವು ಹೆಂಗಿರ್ತಾವ ಹಂಗೆ 2 ಕಾಲಿನ ಪ್ರಾಣಿ ಆಗಿರ್ತಾನ. ಮತ್ತ ಅವಕ್ಕೆ ಬಾಲ ಇರ್ತದೆ, ಇವನಿಗೆ ಬಾಲ ಇರಲ್ಲ ಅಷ್ಟೇ. ಅಂತ ಒಂದು ಜೀವನ. ಅದಕ್ಕೆ ಈ ರೀತಿ ತಿಳ್ಕೊಂಡು ಈ ಬುದ್ಧಿ ಒಳಗೆ ಏನಿರ್ತದ ಅಂತಂದ್ರೆ, ಬುದ್ಧಿ ಖಾಲಿ ಇರಂಗಿಲ್ಲ ಅಂದ್ರೆ ಏನಿರ್ತದ, ಬುದ್ಧಿ ಖಾಲಿ ಇರಂಗಿಲ್ಲ ಅಂದ್ರೆ ಏನಿರ್ತದ ಅಂದ್ರೆ 2 ಇರ್ತಾವ. ಒಂದು ಕಾಮ, ಒಂದು ಕಾಮ. ಆ ಕಾಮ ಎದರಿಂದ ಉಂಟಾಗ್ತದ ಅಂತಂದ್ರೆ ವಾಸನೆಯಿಂದ ಉಂಟಾಗ್ತದೆ. ಹಿಂದಿನ ಜನ್ಮದಲ್ಲಿ ಅವ ಯಾವ ಕಾಮಗಳನ್ನು ಅನುಭವಿಸ್ಯಾನ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಿಗೆ ಸಂಬಂಧಪಟ್ಟಂತೆ, ಆಹಾರ, ನಿದ್ರೆ, ಭಯ, ಮೈಥುನಗಳಿಗೆ ಸಂಬಂಧಪಟ್ಟಂತೆ ಅವನು ಯಾವುದನ್ನ ಹೆಚ್ಚು ಅನುಭವಿಸ್ಯಾನ, ಅದೇ ವಾಸನೆ ಏನ್ ಮಾಡ್ತದೆ, ಈ ಜನ್ಮದೊಳಗೆ ಮತ್ತೆ ಅದನ್ನೇ ಮಾಡೋದಕ್ಕೆ ಒತ್ತಡ ಆಗ್ತದೆ. ಆ ಕಾಮ ಸೃಷ್ಟಿಯಾಗಿ ಬರೇ ಕಾಮ ಅಂದ ಕೂಡಲೇ ಬರೀ ಹೆಣ್ಣಿನ ಬೆನ್ನತ್ತದು ಅಥವಾ ಗಂಡಿನ ಬೆನ್ನತ್ತದಕ್ಕೆ ಕಾಮ ಅನ್ನಲ್ಲ. ತಿನ್ನುವ ಪದಾರ್ಥಗಳ ರುಚಿ ಬೆನ್ನತ್ತದು, ನೋಡುವ ದೃಶ್ಯಗಳ ಬೆನ್ನತ್ತದು, ಕೇಳುವ ಶಬ್ದಗಳ ಬೆನ್ನತ್ತದು. ಈಗ ನಿಮ್ಮ ಕಾಮ ಏನದ, ವಿಚಾರ ಸಾಗರದ ತತ್ವಜ್ಞಾನ ಕೇಳುವ ಶಬ್ದಗಳ ವಾಸನೆ ನಿಮ್ಮೊಳಗಾದ ಅಂತೇಳಿ ಇಲ್ಲಿ ಕೂತೀರಿ. ನಿಮ್ಮ ಕಾಮದಲ್ಲಿ ಈ ಒಂದು ತತ್ವಜ್ಞಾನ ಇದ್ದುದಕ್ಕೆ ನೀವು ಇಲ್ಲಿ ಕೂತೀರಿ. ನಿಮ್ಮ ಕಾಮದಲ್ಲಿ ಯಾವದರೆ LIC ಏಜೆಂಟ್ ಆಗಿ, ಯಾವರೇ ಪಾಲಿಸಿ ಮಾಡಿ, ಬರೇ ಬಿಸ್ನೆಸ್ ಮಾಡಿ, ಮತ್ತಿನ್ನೇನೇನೋ ಮಾಡಿ, ರಿಯಲ್ ಎಸ್ಟೇಟ್ ಮಾಡಿ, ಹೊಲ ಮನಿ ಅಂತ ಇಂಥ ಆಸ್ತಿ ಮಾಡಿ ಬಂದಿದ್ರೆ ಅಂದ್ರೆ ಇಲ್ಲೇ ಕುಂದಿರ್ಲಕ್ಕಾಗ್ತದೆ. ಅಲ್ಲಿಗೆ ಎಬ್ಬಿಸ್ಕೊಂಡು ಹೋಗ್ತದೆ, ಅಲ್ಲಿಗೆ ಎತ್ಕೊಂಡು ಹೋಗ್ತದೆ. ಈಗ ನೋಡ್ರಿ, LIC ಅವರು ಪಾಲಿಸಿಗಳು ಹೆಂಗ್ ಮಾಡ್ತಾರ ಅಂತಂದ್ರ ನಮಗ್ ಗೊತ್ತೇ ಆಗಿಲ್ಲ. ಇತ್ತೀಚೆಗೆ 3 ಲಕ್ಷ ರೂಪಾಯಿ LIC ಅಂತ ಮಾಡ್ತಿರ್ತಾರ, ತಿಂಗಳ ಕಟ್ ಆಗ್ತದೆ. 3 ಲಕ್ಷದ LIC 20% ಪಾಲಿಸಿ ಮಾಡಿಸಿದ್ರೆ ಮೋರ್ ದ್ಯಾನ್ ಡಬಲ್ ಸಿಗ್ತದ್ರಿ ಅಂತ ಹೇಳ್ತಾರೆ. 6 ಲಕ್ಷ ಸಿಗ್ತದ ಅಂತ ನಾವು ಓದ್ತೀವಿ. ಅಲ್ಲಾದ್ರೆ ಏನ್ ಮಾಡ್ತಾರೆ, 1.5 ಲಕ್ಷ 2 ಲಕ್ಷ ಕೊಡ್ತಾರೆ.
ಏನಕ್ರಿ ಇದು ಮೆಚುರಿಟಿ ವ್ಯಾಲ್ಯೂ ಕಡಿಮೆ ಅದಲ್ಲ? ಇಲ್ರಿ, ಇದ್ರ ಮೇಲೆ ಇನ್ನೂ 1 ಲಕ್ಷ ಬರ್ತದ್ರಿ. ಮತ್ತೆ ಇನ್ನೂ 1 ಲಕ್ಷ ಯಾವಾಗ ಬರ್ತದ? ಅದು ರೂಲ್ಸೇ ಹಂಗೆ ಆದರೆ ನಿಮ್ಮದು 100th ಬರ್ತ್ಡೇಗೆ ಸಿಗ್ತದ, ನಂದು 100ನೇ ಬರ್ತ್ಡೇಗೆ ಸಿಗ್ತದತ್ತ. 3 ಪಾಲಿಸಿಗಳು ಬದ್ಮಾಶರು ಇಂಥ ಪಾಲಿಸಿಗಳು ಮಾಡ್ತಾರ. ಅದ್ರೊಳಗೆ ನಂದು 100ನೇ ಬರ್ತ್ಡೇಗೆ ಸಿಗ್ತದಂತ. ಮತ್ತೆ ನಂದು 100ನೇ ಬರ್ತ್ಡೇಗೆ ಸಿಗ್ತದಂದ್ರೆ ನಾನು 100 ವರ್ಷ ಬದುಕಿರ್ಬೇಕಲ್ಲ ಅಂತಂದ್ರೆ ಏಟ್ ವರ್ಷ ಬದುಕ್ರಿ, ಅದಕ್ಕೇನು ಸಂಬಂಧ ಇಲ್ಲ. ನೀವು ಎಂದು ಸಾಯ್ತೀರಿ ಅವಾಗ ನಿಮ್ಮ ನಾಮಿನಿಗೆ ಸಿಗ್ತದ. ಮತ್ತೆ ನಾಮಿನಿ ನಮ್ಕ ಮೊದಲು ಸತ್ತಂದ್ರೆ ಅದಕ್ಕೆ ನಾವೇನು ಮಾಡಕ್ಕಾಗಲ್ಲ. ಅಂದ್ರೆ ನಮಗ್ ಬರೋ 1 ಲಕ್ಷ ರೂಪಾಯಿ LIC ಅವರು ಗುಳುಮು ಮಾಡಂತ ಸ್ಕೀಮ್ಗಳದಾವ, ಬಹಳ ವಿಚಾರಾಗಿರ್ಬೇಕು. ಇಂಥವು ಒಂದೇ ಅಲ್ಲ, LIC ಒಂದೇ ಅಲ್ಲ, ಬಹಳ ಮಂದಿ ಬಹಳಷ್ಟು ಪಾಲಿಸಿಗಳು ಇಂಥವು ರೂಲ್ಸ್ ಮಾಡಿ ಏನ್ ಮಾಡ್ಯಾರ, ಜನರ ದುಡ್ಡು ಹೆಂಗ್ ಮುಣಗಿಸ್ಬೇಕು, ಇಂಥ ಬರೀ ಕಮಿಷನ್ ತಿಂದು ಕೈಗಾಗಿ ಬಿಡ್ತಾರ ಹೊರತು ಆ ಫಲಾನುಭವಿಗೆ ಏನ್ ಫಲ ಸಿಗ್ತದ, ಮುಂದ್ ಭವಿಷ್ಯಕ್ಕೆ ಏನಾಗ್ತದ ಗೊತ್ತಿಲ್ಲ. ಸುಮಾರು ಈಗ ನಮ್ಮ 3 ಪಾಲಿಸಿಗಳು ಹಿಂಗ ಮೋಸ ಆಗ್ಯಾವ ನೋಡಿ. ಕಟ್ಟಿದ ದುಡ್ಡು ಏನದ ಅಷ್ಟು ಕಟ್ಬಿಡ್ತಾರ ಅಷ್ಟೇ, ಉಳಿದದ್ದು ಅದ್ರ ಬೋನಸ್ ಗೀನಸ್ ಎಲ್ಲ ನಿಮ್ಮ 100th ಬರ್ತ್ಡೇ ಕೊಡ್ತೀವಿ ಅನ್ನೋ ಪಾಲಿಸಿಗಳು ಮಾಡ್ಯಾರ. ಏನಂತೀರಿ ಇದಕ್ಕ? ಕಮಿಷನ್ ಹಾಕಕ್ಕಾಗಿ ಫಲಾನುಭವಿಗಳಿಗೆ ಇಷ್ಟು ಮೋಸ ಮಾಡ್ತಾರ. ವರ್ಷಿಗೆ 15,000 ರೂಪಾಯಿ ಕಟ್ಟಿಸ್ಕೊಂಡಾರ, ಅದು ಹೆಲ್ತ್ ಪ್ರೊಟೆಕ್ಷನ್ ಪ್ಲಸ್ ಅಂತ ಹೇಳಿ. ಲಾಸ್ಟಿಗೆ ಮೆಚ್ಯೂರಿಟಿ ಅಮೌಂಟ್ ಬರ್ತದಂತ ಹೇಳಿ ಸುಳ್ಳೇ ಹೇಳಿ ಕಟ್ಟಿಸ್ಕೊಂಡಾರ. ಈಗ ಹೋಗಿ ಆಫೀಸ್ನಾಗ ಕೇಳಿದ್ರಿ, ಏನಿಲ್ರಿ ಆ ವರ್ಷ ನಿಮಗೆ ಏನಾರ ಹೆಲ್ತ್ ಪ್ರಾಬ್ಲಮ್ ಆದ್ರ 15,000 ಅದೆಷ್ಟೋ ಲಕ್ಷ ಪಾಲಿಸಿ ಮಾಡ್ತೀರಲ್ಲ ಅಷ್ಟು ಲಕ್ಷ ಬರುತ್ತೆ, ನಿಮ್ಗೇನು ಆಗಿಲ್ಲ ಆರಾಮಿದ್ದೀರಿ ಅಂದ್ರೆ ಲಾಸ್ಟಿಗೆ ನಿಮ್ಗೆ ಏನೂ ಬರಲ್ಲ. ಇಷ್ಟು ವರ್ಷ ಆಯ್ತು, 30 ವರ್ಷ ಆಯ್ತು, ಅದು LICಗೆ 15,000 ಕಟ್ಟಿ ಆ ರೊಕ್ಕನೂ ಲಾಸ್ಟಿಗೆ ಏನೂ ಬರಲ್ಲ ಅಂತ ಹೇಳ್ತಾರೆ. ಅವ್ರ ರೂಲ್ಸ್ ಎಲ್ಲ ಮುಚ್ಚಿಟ್ಟು ಮೋಸ ಮಾಡಿ ನಾವು ದುಡಿದ ರೊಕ್ಕ ಎಲ್ಲ ಯಾರ್ಯಾರೋ ತಿಂದು ಹಾಕ್ಲಾಗ್ತದೆ. LICಗೆ ಒಂದೇ ಬ್ಲೇಮ್ ಮಾಡೋದಲ್ಲ, ಎಲ್ಲಾ ಕಡೆ ಇಂಥವೇ ಆಗಿಬಿಟ್ಟಾರೆ. ಎಲ್ಲಿ ಕೈ ಇಟ್ಟಲ್ಲಿ ಕಾಲಿಟ್ಟಲ್ಲಿ ಎಲ್ಲಾ ಸ್ಕೀಮ್ಗಳು ಇಂಥವು ಮಾಡಿ ರೊಕ್ಕ ತಿಂದು ಎತ್ತೊಳಕತ್ತಾರ. ದುಡಿಯೋರು ದುಡಿಲಕತ್ತಾರ, ಸರ್ಕಾರ ಟ್ಯಾಕ್ಸ್ ಕಟ್ಟಿದ್ರ ಅದು ಎರರಿ ಖರ್ಚು ಮಾಡಿ ಅದಕ್ಕೋ ಕೆಲಸಕ್ಕೆ ಬರ್ಲಾರ ಜನರಿಗೆ ಉಪಯೋಗ ಇಲ್ಲಾರ್ದಂತ ಕೆಲಸ ಮಾಡಿ ಸಾಮಾನ್ಯ ಜನರಿಂದ ದುಡ್ಡು ತಗೊಂಡ್ಮೇಲೆ ಅಲ್ಲಿ ಸಾಮಾನ್ಯ ಕೆಲಸಗಳ ಒಂದು ವರ್ಗದ ಜನರು ಮಜಾ ಮಾಡ್ಲಕತ್ತಾರೆ, ಒಂದು ವರ್ಗದ ಜನರು ದುಡ್ದು ಟ್ಯಾಕ್ಸ್ ಕಟ್ಲಕತ್ತಾರೆ. ಒಸುಮ ಇಡೀ ಜಗತ್ತೇ ಹಿಂಗೆ ಆಗಿಬಿಟ್ಟದು. ಕಲಿಯುಗದ ಅನುಭವ ಏನೇ ಇರಲಿ, ಒಂದು ತತ್ವಜ್ಞಾನಿಗಳಿಗೆ ಒಂದು ಏನು ಬುದ್ಧಿ ಇರ್ಬೇಕಂದ್ರ ಎಷ್ಟು ಲಾಸ್ ಆಗ್ತದ ಲಾಸ್ ಆಗ್ಲಿ, ಲಾಸ್ ಆಗಿ ಹೋಗಮು, ಆದ್ರೆ ಇನ್ನೊಬ್ಬರಿಗೆ ಲಾಸ್ ಮಾಡಿ ತ್ರಾಸ್ ಮಾಡಿ ಹೋಗೋದು ಬೇಡ. ಇಷ್ಟೇ. ಲಾಸ್ ಮಾಡಿದವ್ರು ಎಲ್ಲಿ ಹೋಗಂಗಿಲ್ಲ, ಅವ್ರು ಮತ್ತೆ ಬಡ್ಡಿ ಸಮೇತ ಅದನ್ನ ಮುಟ್ಟಿಸ್ಲಕ್ಕ ಮತ್ತೆ ನಮ್ಮ ಹತ್ರನೇ ನಮ್ಮ ಪಾದದ ಕೆಳಗೆ ಬರ್ತಾರ ಅವ್ರ ಸೇವಕರಾಗಿ. ನಮಗ್ ಲಾಸ್ ಮಾಡಿದವ್ರು ಎಲ್ಲಿ ಹೋಗಲ್ಲ. ಲಾಸ್ ಆದವ ಈಗ ಅಪಮಾನ ಅನುಭವಿಸಿರ್ಬೋದು, ಆದ್ರ ಲಾಸ್ ಮಾಡಿದವ ಮಾತ್ರ ಭವಿಷ್ಯದೊಳಗೆ ಅವನಿಗೆ ದೊಡ್ಡ ಕರ್ಮ ಕಾಯ್ಕೊಂಡು ಕೂತಿರ್ತದ. ಆ ಸಿದ್ಧಾಂತ ಮಾತ್ರ ಎಂದೂ ಸುಳ್ಳಾಗಲ್ಲ. ಗೊತ್ತಿಲ್ಲದಕ್ಕ ಇಷ್ಟೇ ಚಂದ ಮಾತಾಡ್ತಾರ, ನಂಬಿಸ್ತಾರ, ಕುದಿಗೆ ಕೊಯ್ತಾರ, ನಂಬಿಸ್ತಾರ, ಮೋಸ ಮಾಡ್ತಾರ. ಸರ್ಕಾರ ಹಿಡ್ಕೊಂಡು ಸಮಾಜ ಹಿಡ್ಕೊಂಡು ಎಲ್ಲರೂ ಅವರೇ ಆಗ್ಯಾರ. ಇಂಥದ್ರೊಳಗ ನಾವು ಆನಂದವಾಗಿ ಇರ್ಬೇಕನ್ನಂತ ಒಂದು ದಾರಿ ಕಂಡುಕೊಂಡು ಆನಂದದೀವಲ್ಲ, ಇದು ಈ ಭಾಗ್ಯ ಅವರಿಗಿಲ್ಲ. ಅಷ್ಟೇ, ನಮಗಿದ್ದ ಭಾಗ್ಯ ಅವರಿಗಿಲ್ಲ, ನಮಗಿದ್ದ ಆನಂದದ ಒಂದು ಎಳೆ ಸಹಿತ ಅವ್ರ ಹತ್ರ ಇಲ್ಲ. ಈಗ ಏನಪ್ಪಾ ಅಂತಂದ್ರೆ ಮನಸ್ಸಿನೊಳಗೆ ಏನಿರ್ತಾವಂದ್ರೆ ಕಾಮಗಳು. ಎಂಥ ಕಾಮಗಳು? ನಿಮ್ಮ ಈ ಜನ್ಮದ ಅಥವಾ ಹಿಂದಿನ ಜನ್ಮದ ವಾಸನೆಗಳು ಮತ್ತೆ ಮತ್ತೆ ಅದನ್ನೇ ಮಾಡಂತೇಳಿ ಬೆನ್ನು ಬೀಳ್ತಾವಲ್ಲ. ಬೀಡಿ ಸೇದದೇ ಗೊತ್ತಿದ್ದಿಲ್ಲ. ಯಾವನೋ ಒಬ್ಬ ಬೀಡಿ ಸೇದ ಮಿತ್ರ ಬಂದ, ದೋಸ್ತ್ ಬೇಕು ಅಂತಂದ್ರೆ ಬೀಡಿ ಸೇದ ಅಂದ, ಇವನು ಸೇದದ, ಆ ಬೀಡಿನೂ ಸುಟ್ಟೋಯ್ತು, ಕಡ್ಡಿನೂ ಸುಟ್ಟೋಯ್ತು, ಬೀಡಿ ಸೇದಿಸಿದವನು ಹೋದ. ಮುಂದೇನಾಯ್ತು? ಇವನಿಗೆ ಒಳಗೆ ವಾಸನೆ ಉಳಿತಿಲ್ಲ. ಅದು ವಾಸನೆ ಏನ್ ಮಾಡ್ಲಕತ್ತು? ಇನ್ನೊಂದು ಬೀಡಿ ಸೇದು ಅಂತ ಹೇಳಿ ಏನಾಯ್ತು? ಕಾಮ ಕ್ರಿಯೇಟ್ ಆಯ್ತು. ಬುದ್ಧಿ ಒಳಗ ಕಾಮ ಸೃಷ್ಟಿ ಆಯ್ತು.
ಕಾಮ ಸೃಷ್ಟಿಯಾದ ಕೂಡ್ಲೇನೆ ಕಾಮದ ಪದಾರ್ಥಗಳನ್ನ ಸಂಗ್ರಹ ಮಾಡ್ಬೇಕಂತೇಳಿ ಏನ್ ಚಾಲು ಆಯ್ತು? ಕರ್ಮ ಚಾಲು ಆಯ್ತು. ಕರ್ಮ ಮಾಡ್ತೀರಿಲ್ಲ, ಎದಕ್ಕೆ ಕರ್ಮ ಮಾಡ್ತೀರಿ? ನಿಮ್ಮ ಕಾಮನೆಗಳನ್ನ ತೃಪ್ತಿಪಡಿಸಿಕೊಳ್ಳೋದ್ರ ಸಲುವಾಗಿ ವಸ್ತುಗಳನ್ನ ಸಂಗ್ರಹ ಮಾಡುವುದಕ್ಕೆ ನೀವು ಕರ್ಮ ಮಾಡೋದು, ಹೌದಾ ಇಲ್ಲ? ಕಾಮ ಕರ್ಮ ಇವು ಬುದ್ಧಿ ಒಳಗೆ ಅದಾವ. ಇವು ಕುಂತಾಗೆ ಬಂದ್ಬಿಡ್ತಾವ. ಅವು ಕಾಮ ಯಾಕೆ ಬರ್ತಾವ? ಹಿಂದದ್ರ ವಾಸನೆ ಇದ್ದದಕ್ಕೆ ಬರ್ತಾವ. ಸುಮ್ಮನೆ ಬರ್ತಾವೇನೋ, ಹಿಂದದ್ರ ವಾಸನೆ ಇದ್ದದಕ್ಕೆ ಬರ್ತಾವ. ಕಾಮ ಕರ್ಮ, ಕಾಮ ಕರ್ಮ ಇವೆರಡು ಬುದ್ಧಿ ಒಳಗದವ. ಮತ್ತು ಅಹಂಕಾರ, ಮತ್ತು ತಾನು ಏನು ಕಾಮವನ್ನ ಬಯಸನ ಅದೇನು ತಪ್ಪೇನು, ಅದೇನು ಸುಳ್ಳೇನು ಅಂತ. ಮತ್ತ ಅದಕ್ಕೆ ಏನ್ ಕರ್ಮ ಮಾಡ್ಯಾನ, ಆ ಕರ್ಮಕ್ಕೆ ತಾನು ಏನ್ ಮಾಡ್ತಾನ? ಸಮರ್ಥಿಸ್ಕೊತಾನ. ನಾ ಮಾಡಿದ್ದು ಕರೆಕ್ಟ್ ಅಂತ ಹೇಳಿ. ಆ ಸಮರ್ಥನೆಗೆ ಏನಂತಾರ? ಅಹಂಕಾರ ಅಂತ. ಮತ್ತೆ ನಾ ಮಾಡಿದ್ದು ಕರೆಕ್ಟ್, ನಾ ಮಾಡಿದ್ದೆ ಸರಿ. ಅದಕ್ಕ 22,000 ಬಸವಾದಿ ಶರಣರ ವಚನಗಳು ಓದಿ ಹೈರಾಣಾಗೋದ್ರ ಬದಲಿ ನಿಮಗ ಒಂದು ದೃಶ್ಯ ತೋರ್ಸಕತ್ತೀನಿ. ಈ ಬುಕ್ ನೋಡ್ರಿ, ಇದೇನ್ ಬುಕ್ ಓದ್ಬೇಕು ಬರ್ತದ? ಹೆಸರು ಇದೇನದ? ಸಪ್ನಾ ಬುಕ್. ಈ ದೇವರ ಫೋಟೋ ಯಾರು ಗೊತ್ತಾಗ್ತದ? ಫೋಟೋ ತೆಗೆದು ಹಾಕ್ತಾರೆ. ಸಿದ್ದಯ್ಯ ಪುರಾಣಿಕರು ಸ್ವತಂತ್ರ ಧೀರ ಸಿದ್ದೇಶ್ವರ ಅಂತೇಳಿ ಇವ್ರ ವಚನ. ಸ್ವತಂತ್ರ ಧೀರ ಸಿದ್ದೇಶ್ವರ ಅಂತ ಕೂಡಲ ಸಂಗಮನಾಥ ಹೆಂಗದ ಹಂಗೆ ಇವ್ರದ್ದು ವಚನ ಅಂಕಿತ. ಇದು ಸಮಗ್ರ ವಚನಗಳು, ಡಾಕ್ಟರ್ ಸಿದ್ದಯ್ಯ ಪುರಾಣಿಕರ ಸಮಗ್ರ ವಚನಗಳು ಅಂತೇಳಿ. ಇವ್ರದ್ದು ಕಾವ್ಯನಾಮ ಏನದಂದ್ರೆ ಕಾವ್ಯಾನಂದ ಅಂತ. ಇವರು ರಾಯಚೂರು ಜಿಲ್ಲೆಯವರೇ. ಕೊಪ್ಪಳ ರಾಯಚೂರು ಡಿವೈಡ್ ಆಗಿದ್ದಕ್ಕ ಆ ಕಡೆ ಯಲಬುರ್ಗ ತಾಲೂಕದೊಳಗೆ, ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕದೊಳಗೆ ಜಾಂಪುರ ಅಂತ ಬರ್ತದೆ. ಆ ಊರವರು ಸಿದ್ದಯ್ಯ ಪುರಾಣಿಕರು. ಸಪ್ನ ಬುಕ್ ಡಿಪೋದಾಗ ಸಿಗ್ತದೆ. ಅದು 400 ರೂಪಾಯಿ ಬುಕ್. ಇದು ಈಗ ಸದ್ಯ ನಿಮ್ಮ ಮನೆ ಒಳಗ ಕುಂತು ಓದಿದ್ರೆ ಸಣ್ಣ ಹುಡುಗರಿಗೆ ಸಹಿತ ಅರ್ಥ ಆಗೋ ರೀತಿಯಲ್ಲಿ ವಚನಗಳು ಬರ್ದಾರ. ಬಹಳ ಸರಳ ವಚನಗಳದಾವ, ಬಹಳ ಸರಳ ವಚನಗಳದಾವ. ಆ ವಚನಗಳನ್ನ ತರಿಸ್ಕೊಳ್ಳೋದು. ಸಮಗ್ರ ವಚನಗಳು ಡಾಕ್ಟರ್ ಸಿದ್ದಯ್ಯ ಪುರಾಣಿಗೆ ಫೋಟೋ ತೆಗೆದು ಹಾಕ್ತೇನೆ, ತರಿಸ್ಕೊಳ್ಳಂತರಿ. ಬಹಳ ಚಲೋ ಬುಕ್ ಅದ ಇದು. ಸಪ್ನ ಬುಕ್ ಡಿಪೋ ಬೆಂಗಳೂರಾಗ ಸಿಗ್ತದ. ನೀವೇನು ಎಲ್ಲಿ ಬೆಂಗಳೂರಿಗೆ ಹೋಗೋದು ಬೇಕಾಗಿಲ್ಲ, ಇಲ್ಲೇ ಮುಂತಾನೆ ತರಿಸ್ಕೋಬಹುದು. ಆನ್ಲೈನ್ ಬುಕ್ ಮಾಡಿ ತರಿಸ್ಕೋಬಹುದು. ನಿಮ್ಗೆ ಅಡ್ರೆಸ್ ಕಳಿಸಿ, ಅಡ್ರೆಸ್ ಕೊಟ್ಟು ಬಂದ್ಬಿಡುತ್ತೆ. ಸುಮಾರು 500 ವಚನಗಳದವ. ಬಹಳ ಮಾರ್ಗದರ್ಶನಕ್ಕೆ ನಮ್ಮ ಲೌಕಿಕ ಜೀವನ, ಆಧ್ಯಾತ್ಮಿಕ ಜೀವನ ಸಮನ್ವಯ ಮಾಡಿದ ಸಿದ್ಧಾಂತವನ್ನೇ ಎಲ್ಲರೂ ಒಪ್ಕೋತಾರ. ಪ್ಯೂರ್ ಆಧ್ಯಾತ್ಮ ಹೇಳಿದ್ರೆ ಯಾರಿಗೂ ಬೇಕಾಗಿಲ್ಲ, ಅದು ಯಾರು ನಡ್ಕೋತಾರ ಅದ್ರ ಹಂಗಂತಾರ. ಮತ್ತೆ ಪ್ಯೂರ್ ಲೌಕಿಕ ಜೀವನ ಮಾಡೋದ್ರಾಗ ನಾವೆಲ್ಲರೂ ಎಕ್ಸ್ಪರ್ಟ್ ಅದೀವಿ. ಆದ್ರ ಆಧ್ಯಾತ್ಮಿಕ ಜೀವನವನ್ನ, ನಮ್ಮ ಆಧ್ಯಾತ್ಮಿಕತೆಯನ್ನ ಲೌಕಿಕ ಜೀವನದೊಳಗ ಹೆಂಗ ನಡೆಸ್ಕೋಬೇಕು, ಹೆಂಗ್ ಬೆಳೆಸ್ಕೋಬೇಕು, ಹೆಂಗ್ ಬಳಸ್ಕೋಬೇಕು ಅನ್ನೋದು ಸಂಪೂರ್ಣ ಮಾಹಿತಿ ಅದ. ಈ ವಚನಗಳನ್ನ ನೀವು ಎಲ್ಲೇ ಒಂದೇ ವಚನ ಹೇಳಿದ್ರು ನಿಮಗೆ ಬಹಳಷ್ಟು ಬೆಲೆ. ಕೇಳೋರಿಗೆ ಬಹಳಷ್ಟು ಅರ್ಥ ಆಗ್ತದೆ. ಆ ವಚನಗಳನ್ನು ತರಿಸ್ಕೊಂಡು ದಿನ 1 ಅಥವಾ 2 ವಚನಗಳು ಓದಿದ್ರು ಸಾಕು. ಒಬ್ರು ಯಾರೇ ಆ ಜವಾಬ್ದಾರಿ ತಗೊಳ್ರಿ. ಬಹಳ ಚಲೋ ಬುಕ್ ಅದ. ಫೋಟೋ ಹಾಕ್ತೇನೆ ಅದರದ್ದು ನಾನು. ಸಿದ್ದಯ್ಯ ಏನ್ರಿ? ಹೌದೌದು ಹೌದು, ದೊಡ್ಡ ಲೆಕ್ಕದವ್ರು. ನಾವು ಬೆಂಗಳೂರಿಗೆ ಓದ್ಲಕ್ ಹೋಗೋ ಟೈಮ್ನೊಳಗ ಕುಂತಿತಲ್ದಾಗ ಅವ್ರ ದರ್ಶನ ಆಯ್ತು ನಮಗೆ. ಮೊದಲು ಮಾನವನಾಗು ಅಂತೇಳಿ ಏನಿತ್ತಲ್ಲ, ಅದೆಲ್ಲ ಅವರೇ ಬರ್ದಾರ.
ಓದಿ ಬ್ರಾಹ್ಮಣನಾಗು, ಆದಿ ಕ್ಷತ್ರಿಯನಾಗು, ಅವೆಲ್ಲ ಏನೇನದವಲ್ಲ ಅದೆಲ್ಲ ಅವರೇ ಬರ್ದಾರ. ನಮ್ಮ ನಿತ್ಯ ಜೀವನಕ್ಕೆ ಉಪಯೋಗ ಆಗಂತ ಬುಕ್ ಅದು. ಆ ಬುಕ್ ಓದಿದ್ರೆ ಬಹಳ ದೊಡ್ಡ ಜ್ಞಾನ ಭಂಡಾರ ಅದ ಅದ್ರೊಳಗ. ಅದಕ್ಕೆ ಈಗ ಹೇಳೋದು ಏನಪ್ಪಾ ಅಂದ್ರ, ಒಂದು ಒಳಗ ಒಂದು ಹೊರಗ ಅಂತ ಹೇಳಿವಿ. ಏನಾಗ್ತದ, ಒಳಗಿರುವ ನಿಮಗೆ ಏನಾಗಬೇಕಾಗ್ಯದ ನೀವು ಹೆಂಗ್ ತಿಳ್ಕೊಬೇಕಂದ್ರ, ಒಳಗಿರುವ ಅಂತಃಕರಣವೇ ಬೇರೆ, ಹೊರಗಿರುವ ಅಂತಃಕರಣ ವೃತ್ತಿನೇ ಬೇರೆ ಅಂತ ತಿಳ್ಕೊಬೇಕಾ, ಏನ್ ಒಂದೇ ಅಂತ ತಿಳ್ಕೊಬೇಕಾ? ಹೌದಲ್ರಿ? ಯಾರು ಚಾಲು ಇಟ್ಕೊಂಡಿರ್ ನೋಡು, ಮ್ಯೂಟ್ ಮಾಡ್ಕೊಂಡಿಲ್ಲ. ಒಳಗಿರುವ ಅಂತಃಕರಣನೇ ಬೇರೆ, ಹೊರಗಿರುವ ವೃತ್ತಿನೇ ಬೇರೆ ಅನ್ಬೋದಾ? ಎರಡು ಒಂದೇ. ತವರು ಮನೆ ಒಳಗಿದ್ದಾಗ ಮಗಳು ಅನಿಸ್ಕೊತಾಳ, ಗಂಡನ ಮನೆಗೆ ಬಂದಾಗ ಸಸಿ ಅನಿಸ್ಕೊತಾಳ. ಆ ಮಗಳು ಬೇರೆ ಸಸಿ ಬೇರೆ ಇರ್ತಾಳೇನು? ಒಂದೇ ವಸ್ತು. ಒಬ್ಬಳೇ ಹೆಣ್ಣು ಮಗಳು, ಏನಾಗ್ತಾಳ, ತವ್ರ ಮನೆಯಾಗ ಮಗಳಾಗಿರ್ತಾಳ, ಗಂಡನ ಮನೆಯಾಗ ಸಸಿ ಆಗಿರ್ತಾಳ. ಹಂಗ ಈ ಅಂತಃಕರಣ ವೃತ್ತಿ ಅಂದ ಕೂಡಲೇ ಒಳಗಿನ ಅಂತಃಕರಣ ಬೇರೆ, ಹೊರಗಿನ ಅಂತಃಕರಣ ವೃತ್ತಿ ಬೇರೆ ಅಂತ ಭಾವಿಸಲಾಗದ. ಮತ್ತ ನಿಮ್ಮ ಅಂತಃಕರಣದೊಳಗ ಆತ್ಮ ಅಂತೀರಿ, ಅಥವಾ ಅಂತಃಕರಣ ಉಪಯುಕ್ತ ಚೇತನ ಅಂತೀರಿ, ಮತ್ತೆ ಸಾಕ್ಷಿ ಚೇತನ ಅಂತೀರಿ. ಒಳಗಿದ್ದಾಗ ಇವೆಲ್ಲ ಅಂತೀರಿ, ಅದು ಹೊರಗ ವೃತ್ತಿ ರೂಪದಾಗ ಬಂದದಲ್ಲ, ಆ ವೃತ್ತಿ ಜೊತೆಗೆ ಬಂದಂತ ಸಾಕ್ಷಿ ಚೇತನ ಬೇರೆ, ಮತ್ತು ಅಂತಃಕರಣದೊಳಗಿರುವ ಸಾಕ್ಷಿ ಚೇತನ ಬೇರೆ ಅಂತ ಏನ್ರಿ ಭಾವಿಸ್ಲಿಕ್ಕೆ ಆಗ್ತದೇನು? ಎರಡು ಒಂದೇ. ವೃತ್ತಿ ಉಪಯುಕ್ತ ಚೇತನ ಅಂದ್ರು ಒಂದೇ, ಸಾಕ್ಷಿ ಚೇತನ ಅಂದ್ರು ಒಂದೇ, ಅಂತಃಕರಣ ಉಪಯುಕ್ತ ಚೇತನ ಅಂದ್ರು ಒಂದೇ. ಇದನ್ನ ಗಟ್ಟಿಯಾಗಿ ತಿಳ್ಕೋಬೇಕು. ಅಂತಃಕರಣ ಮತ್ತು ವೃತ್ತಿಯನ್ನ ಬೇರ್ಪಡಿಸೋದಿಲ್ಲ. ಇದು ಹೊರಗೆ ವ್ಯವಹಾರ ಮಾಡ್ಲಿಕ್ಕೆ ಹೊರಗೆ ಬಂದದೇ ಹೊರತು ಅದು ಮತ್ತೆ ತನ್ನ ಒಳಗಿನ ಮೂಲ ಸ್ಥಾನ ಅಂತಃಕರಣನೇ ಅದು. ಮುಂದೇನಾಯ್ತು, ಒಳಗ ಅವಿದ್ಯೆ ಆದ, ಏನು ತಿಳಿಲಾರ್ದಂಗ ಆದಾಗ ಒಳಗೊಂದು ತತ್ವವಾದ ಅವಿದ್ಯೆ. ತಿಳಿದ ಒಂದಿಷ್ಟದ, ತಿಳಿಲಾರ್ದ ಒಂದಿಷ್ಟದ. ಏನ್ ಜಗತ್ತಿನಾಗ ಎಲ್ಲ ಗೊತ್ತದ ನಿಮಗೆ? ಈ ಜಗತ್ತಿನಾಗ ಎಲ್ಲ ಗೊತ್ತದ? ಏನು ಗೊತ್ತಿಲ್ಲ. ನಿಮ್ಮ ಮನೆಯೊಳಗ ನಿಮ್ಮ ಕಣ್ಣೆದುರ ಏನ್ ನಡೆದದ, ಅಥವಾ ನಿಮ್ಮ ಶ್ರವಣ ಶಕ್ತಿ ಎಷ್ಟದ, ಆ ಕಿವಿಗೆ ಎಷ್ಟು ಕೇಳಿಸ್ತದ ಅಷ್ಟು ದೂರದ ಶಬ್ದಗಳು, ಮತ್ತು ನಿಮ್ಮ ಮೂಗಿಗೆ ಗ್ರಹಣ ಶಕ್ತಿ ಎಷ್ಟದ ಅಷ್ಟೇ ಮೂಗಿನ ಒಂದು ಜ್ಞಾನ. ಇದು ಇಷ್ಟು ಬಿಟ್ರ ಕಣ್ಣ, ಕಿವಿ, ಮೂಗ, ಈ ಮೂರದು ಶಕ್ತಿ ಎಷ್ಟದ ಅಷ್ಟೇ ನಿಮಗೆ ಗೊತ್ತದ. ನಿಮ್ಮ ಮನೆಯಲ್ಲಿಯೇ, ನಿಮ್ಮ ಮನೆ ಒಳಗಡೆಯೇ ನೀವು ಅಡಿಗೆ ಮನೆಯಾಗ ಇದ್ದಾಗ ನಿಮ್ಮ ಮಗ ಅಥವಾ ಮಗಳು ಯಾರ ಜೊತೆಗೆ ಮಾತಾಡ್ಲಕತ್ತಾರ ಅಂತ ಹೇಳಿ ನಿಮ್ಗೇನ್ರಿ ಗೊತ್ತಾಗ್ತದೆ? ಒಳಗೆ ಅಡಿಗೆ ಮನೆಯಾಗ ಇದ್ದಾರೆ ಏನು ಗೊತ್ತಾಗ ಅಂದ್ರ ಗೊತ್ತಿಲ್ಲದಿರುವಿಕೆ ಅಂತ ಒಂದು ಆದಿಲ್ಲ ನಿಮ್ಮೊಳಗೆ. ಒಳಗ ಒಂದು ಗೊತ್ತಿಲ್ಲದಿರುವಿಕೆ ಅಂತ ಏನದ, ಅದು ಅವಿದ್ಯೆ. ಏಟು ಗೊತ್ತದ, ನಿಮ್ ಕಣ್ಣಿಗೆ ಏಟ್ ಕಾಣ್ತದ, ಕಿವಿಗೆ ಏಟ್ ಕೇಳ್ತದ, ಅಷ್ಟೇ ನಿಮಗೆ ಗೊತ್ತದ. ಅದಕ್ಕಿಂತ ಹೆಚ್ಚಿಂದ ಏನು ಗೊತ್ತದ ನಿಮಗೆ?
ನಿಮ್ಮ ಮನೆ ಮುಂದೆ ಕಸದ ಬಂಡಿಗೆ ಒಂದು ಚೀಟಿ ಹೊಡೆದ್ರೆ ಅಷ್ಟೇ ಗೊತ್ತಾಗ್ತದೆ. ಅದೇ ಹೆಣ್ಮಗಳು ಚೀಟಿ ಹೊಡಿಲಾರ್ದೆ ನಿಮ್ಮ ಮನೆ ಮುಂದಿಂದ ಸಂಖ್ಯವಾದ ಅಂದ್ರೆ ಗೊತ್ತಾಗ್ತದ ನನಗೆ ಏನು ಗೊತ್ತಾಗುತ್ತೆ, ಹೋಗೇ ಬಿಡ್ತಾವ ಜುಯ್ ಹಿಂಗಿರ್ತಾವ. ಅದಕ್ಕೆ ಏನನ್ಬೇಕು, ಅವಿದ್ಯೆ ಅಂತ ಒಳಗೊಂದು ಆದ, ಗೊತ್ತಿಲ್ಲದಿರುವಿಕೆ ಅಂತ ಒಂದು ಅವಿದ್ಯೆ ಅಂತ ಒಳಗೊಂದು ಆದ. ಗೊತ್ತಿದ್ದದ್ದು ಅಂತಃಕರಣ ವೃತ್ತಿಯಿಂದ ಸಾಕ್ಷಿ ಚೇತನಕ್ಕ ಏನ್ ಗೊತ್ತಾಗಬೇಕು ಗೊತ್ತಾಗ್ಯದ, ಚಿರಾಭಾಸನಿಂದ ಏನ್ ಗೊತ್ತಾಗಬೇಕು ಗೊತ್ತಾಗ್ಯದ. ಆದ್ರೆ ಇವು ಮೂರೂ ಕೆಲಸ ಆಗ್ಲಾರ್ದಂತ ಒಂದು ಸ್ಥಿತಿ ಒಳಗ ಒಂದು ಅವಿದ್ಯೆ ಅಂತ ಒಂದು ಆದ. ಎದರ ಅವಿದ್ಯೆ? ಅವಿದ್ಯೆ ಅಂದ್ರೆ ಏನು ಗೊತ್ತಿಲ್ಲದಿರುವಿಕೆ. ಏನು ಗೊತ್ತಿಲ್ಲದಿರುವಿಕೆ? ಹೊರಗೆ ವಿಷಯಗಳು, ಪ್ರಪಂಚದಲ್ಲಿ ವಿಷಯಗಳದವ, ಶುಕ್ತಿಗಳದವ, ರಜ್ಜುಗಳದವ, ಮತ್ತಿನ್ನೇನೇನೋ ವಸ್ತುಗಳದವ, ಘಟಪಟಾದಿಗಳು ಮಠಾದಿಗಳೆಲ್ಲ ಅದಾವ. ಅವ್ರ ಬಗ್ಗೆ ಬೆಳಕಿರ್ಲಾರ್ದಾಗ ಏನಾಗ್ತದ, ಅವಿದ್ಯೆ ಕೆಲಸ ಮಾಡಿ ಗೊತ್ತಿಲ್ಲದಿರುವಿಕೆ ಕೆಲಸ ಮಾಡಿ ಒಂದೇನೋ ಗೊತ್ತು ಮಾಡ್ಕೊಂಡ್ಬಿಡ್ತದೆ, ತನ್ನ ಅನುಭವದ ಪ್ರಕಾರ ಒಂದೇನೋ ಗೊತ್ತು ಮಾಡ್ಕೊಂಡ್ಬಿಡ್ತದೆ. ಹೀಗಾಗಿ ಒಳಗಿರೋ ಅವಿದ್ಯೆ ಹೊರಗೆ ಬಂದು, ಅದು ಹೊರಗಿನ ಅವಿದ್ಯಾ ವೃತ್ತಿ ಬೇರೆ, ಹೊರಗೆ ಬಂದಾಗ ಅವಿದ್ಯಾ ವೃತ್ತಿ ಅನ್ನಿಸ್ಕೊತದ, ಒಳಗಿದ್ದಾಗ ಅವಿದ್ಯೆ ಅನ್ನಿಸ್ಕೊತದ. ಒಳಗಿರೋ ಅವಿದ್ಯೆ ಮತ್ತು ಹೊರಗಿರೋ ಅವಿದ್ಯಾ ವೃತ್ತಿ ಎರಡು ಬೇರೆ ಬೇರೆ ಅನ್ಲಿಕ್ಕೆ ಆಗ್ತದೇನು? ಒಂದೇ ಅವಿದ್ಯಾ ವೃತ್ತಿ. ಮತ್ತ ಒಳಗಿರುವ ಜೀವ, ಹೊರಗಿರುವ ಚಿದಾಭಾಸ, ವಸ್ತು ಒಂದೇ. ಜೀವ ಏನದ ಒಳಗದ, ವಯಸ್ಸು ಕಾಣುತ್ತೆ. ಹೊರ ಜಗತ್ತಿನೊಳಗಾದಾಗ ವಿಷಯದ ಬಗ್ಗೆ ಜ್ಞಾನ ಮಾಡ್ಕೊಳಕ್ ಅದು ಜೀವ ಓದ್ತು, ಮತ್ತು ವಾಪಸ್ ಬಂದು ಒಳಗೆ ಕುಂದರ್ತು. ಅದಕ್ಕೆ ಚಿದಾಭಾಸ ಅಂತಾರ, ಜೀವ ಅಂತಾರ. ಆ ಜೀವ ಮತ್ತು ಚಿದಾಭಾಸ ಹೊರಗ ವಸ್ತುಗಳನ್ನು ಗುರುತಿಸುವಾಗ ಅಂತಃಕರಣ ವೃತ್ತಿಯ ಜೊತೆಗಿರುವ ಚಿದಾಭಾಸನಿಗೆ ಇದು ರಜ್ಜು ಅಂತ ಜ್ಞಾನ. ಆ ಚಿದಾಭಾಸ ಎಲ್ಲಿದ್ ಬಂದ? ಒಳಗ ಜೀವ ಅಂತ ಒಂದು ತತ್ವ ಅದಲ್ಲ, ಪ್ರತಿಬಿಂಬ, ಆತ್ಮದ ಪ್ರತಿಬಿಂಬ, ಅಂತಃಕರಣದೊಳಗಿರುವ ಆತ್ಮದ ಪ್ರತಿಬಿಂಬ, ಜೀವ ಅಂತ ಒಂದು ಪ್ರತಿಬಿಂಬ ಅದಲ್ಲ. ಆ ಪ್ರತಿಬಿಂಬನೇ ಹೊರಗೆ ಬಂದು ಚಿದಾಭಾಸ ಆಗ್ಯಾನ. ಮತ್ತು ಹೊರಗೆ ಬಂದು ಚಿದಾಭಾಸ ಬೇರೆ, ಒಳಗಿರುವಂತ ಪ್ರತಿಬಿಂಬ ರೂಪ ಜೀವ ಬೇರೆ ಅನ್ಲಕ್ಕಾಗ್ತದೇನು? ಎರಡು ಒಂದೇ. ಹೀಗಾಗಿ ಒಳಗ ಆತ್ಮ ಅದ, ಜೀವ ಅದ, ಅಜ್ಞಾನ ಅದ, ಅಂತಃಕರಣ ಅದ. ಅದೇ ಹೊರಗೆ ಬಂದು ವೃತ್ತಿ ಆಗ್ಯಾವ. ಅದೇ ಹೊರಗೆ ಬಂದು ಏನಾಗ್ಯಾವ? ಅವಿದ್ಯಾ ವೃತ್ತಿ ಆಗ್ಯದ, ಅಂತಃಕರಣ ವೃತ್ತಿ ಆಗ್ಯದ. ಸಾಕ್ಷಿ ಚೇತನ ಅಂತಂದ್ರ ವಸ್ತು ಉಪಯುಕ್ತ ಚೇತನ ಆಗ್ಯದ, ವಿಷಯ ಉಪಯುಕ್ತ ಚೇತನ ಆಗ್ಯದ, ಚಿದಾಭಾಸ ಆಗ್ಯದ. ಹೀಗೆಲ್ಲ ಆಗ್ಯದ. ಅದರ ಒಳಗಿದ್ದದ್ದು ಹೊರಗೆ. ಇದನ್ನು ತಿಳ್ಕೊಂಡು ನಿಯಮ, ಏನು ನಿಯಮ ಅದ? ವೃತ್ತಿ ಉಪಯುಕ್ತ ಚೇತನ ಮತ್ತು ವಸ್ತು ಉಪಯುಕ್ತ ಚೇತನಗಳ ಸಂಗಮವಾದಾಗಲೇ ವಿಷಯದ ಜ್ಞಾನವಾಗುತ್ತದೆ. ವೃತ್ತಿ ಉಪಯುಕ್ತ ಚೇತನ ಮತ್ತು ವಿಷಯ ಉಪಯುಕ್ತ ಚೇತನಗಳ ಸಂಗಮ ಇದಾದಾಗೆ ವಿಷಯದ ಜ್ಞಾನವಾಗುತ್ತದೆ. ಅದಕ್ಕೆ ಸಾಕಷ್ಟು ಬೆಳಕು ಇರುವಾಗ, ಸಾಕಷ್ಟು ಬೆಳಕಿರುವಾಗ ಅಂತಃಕರಣ ಉಪಯುಕ್ತ ಚೇತನ ಮತ್ತು ರಜ್ಜು ಉಪಯುಕ್ತ ಚೇತನ ಎರಡು ಏನಾಗ್ತವ? ಸಂಗಮವಾಗುತ್ತವೆ. ಸಾಕಷ್ಟು ಬೆಳಕಿದ್ದಾಗ ಏನಾಗ್ತದ? ನಿಮ್ಮ ವೃತ್ತಿಯೊಳಗಿರುವಂತ ಉಪಯುಕ್ತ ಚೇತನ ಅಥವಾ ಸಾಕ್ಷಿ ಚೇತನ ಹೋಗಿ ಆ ವಸ್ತು ಅಥವಾ ವಿಷಯದ ಉಪಯುಕ್ತ ಚೇತನದೊಡನೆ ಸಂಗಮ ಆದಾಗ ಅದಕ್ಕೇನಂತಾರೆ? ರಜ್ಜುವಿನ ಜ್ಞಾನ ಅಂತ. ರಜ್ಜುವಿನ ಜ್ಞಾನ ಅಂತಂದ್ರ ಇದು ರಜ್ಜು ಇದೆ ಅಂತ ಹೇಳಿ ಚಿದಾಭಾಸನಿಗೆ ಗೊತ್ತಾಗ್ತದೆ. ಯಾವಾಗ? ಸಾಕಷ್ಟು ಬೆಳಕಿದ್ದಾಗ. ಒಂದು ವೇಳೆ ಬೆಳಕು ಇದ್ದಿದ್ದಿಲ್ಲ ಅಂತಂದ್ರೆ ಏನಾಗ್ತದ? ಈ ಅಂತಃಕರಣ ಸಾಕ್ಷಿ ಏನಾಗ್ತವ? ಆ ಉಪಯುಕ್ತ ಚೇತನ ಅಲ್ಲೇ ಇರ್ತದ, ಈ ಉಪಯುಕ್ತ ಚೇತನ ಇಲ್ಲೇ. ಯಾವುದರದು? ವಿಷಯ ಅಥವಾ ವಸ್ತುವಿನ ಉಪಯುಕ್ತ ಚೇತನ ವಸ್ತುವಿನೊಳಗೆ ಉಳಿತದ.
ಅಂತಃಕರಣ ಉಪಯುಕ್ತ ಚೇತನ ಅಂತಃಕರಣದೊಳಗೆ ಉಳಿತದೆ. ಯಾಕಂದ್ರೆ ಉಪಾಧಿ ಭೇದ, ಅಂತಃಕರಣ ಮತ್ತು ವಿಷಯ ಅವೆರಡು ಏನಂದ್ರೆ ಎರಡು ಉಪಾಧಿಗಳಿರುವ ಕಾರಣ ಭೇದ ಇದ್ದುದಕ್ಕೆ ಏನಾಯ್ತು, ಅದರ ಚೇತನ ಅಲ್ಲೇ ಇದರ ಚೇತನ ಇಲ್ಲೇ. ಯಾವಾಗ ಅವೆರಡು ಒಂದಾಗ್ತವ, ಅದರಿಂದ ವೃತ್ತಿಯ ಮೂಲಕ, ವೃತ್ತಿ ಇದರ ಕಡೆದು ಅಂತಃಕರಣದ ಕಡೆಗೆ ಒಂದು ವೃತ್ತಿ ಹೋಗಿ ಅಲ್ಲಿ ಸೇರಿತು ಅಂತಂದ್ರೆ ಅವು ಚೇತನಗಳು ಒಂದಾಗ್ತವೆ. ಒಂದು ವೇಳೆ ಬೆಳಕಿರ್ಲಿಲ್ಲ ಅಂತಂದ್ರ ಅಲ್ಲಿ ಆವರಣ ಭಂಗ ಆಗಂಗಿಲ್ಲ. ಆವರಣ ಭಂಗ ಆಗ್ಲಾರ್ದ ಕಾರಣ ಏನಾಗ್ತದ ಅಂತಂದ್ರೆ, ಬೆಳಕಿಲ್ಲದ ಕಾರಣ ಅವಿದ್ಯೆ ಅನ್ನೋದು ಕೆಲಸ ಚಾಲು ಮಾಡ್ತದ. ಈ ವೃತ್ತಿ ಕೆಲಸ ನಿಂತಾಗ ಅವಿದ್ಯೆ ಅನ್ನೋದು ಕೆಲಸ ಚಾಲು ಮಾಡಿ ಏನ್ ಮಾಡ್ಬಿಡ್ತದ, ಸರ್ಪದ ಭ್ರಮೆ, ಬೆಳ್ಳಿಯ ಭ್ರಮೆ ಉಂಟು ಮಾಡ. ಅದಕ್ಕ ರಜ್ಜು ಹೊರಗೆ ಇದೆ, ರಜ್ಜು ಉಪಯುಕ್ತ ಚೇತನ ಏನದ, ರಜ್ಜುವಿನೊಳಗ. ರಜ್ಜು ಎಲ್ಲದರಿ, ಹೊರಗ. ಮತ್ತೆ ರಜ್ಜು ಉಪಯುಕ್ತ ಚೇತನ ಎದುರಾಗಿರ್ತದೆ, ರಜ್ಜುನೊಳಗ. ಮತ್ತೆ ಅಂತಃಕರಣ ಒಳಗದ. ಅಂತಃಕರಣ ಉಪಯುಕ್ತ ಚೇತನ ಎಲ್ಲದ, ಅಂತಃಕರಣದೊಳಗದ. ಎರಡು ಉಪಯುಕ್ತ ಚೇತನಗಳ ಭೇದವಾಗಿವೆ. ಎರಡು ಏನಾಗ್ಯದ, ಉಪಯುಕ್ತ ಚೇತನಗಳ ಭೇದ. ಅದು ಒಂದು ಬೇರೆ ಆಗ್ಯದ, ಇನ್ನೊಂದು ಬೇರೆ ಆಗ್ಯದ. ಯಾಕೆ ಬೇರೆ ಆಗ್ಯದ, ಉಪಾಧಿ ಭೇದ. ಅಂತಃಕರಣ ಮತ್ತು ರಜ್ಜು ಅಂತೇಳಿ ಎರಡು ಉಪಾಧಿಗಳದವಲ್ಲ, ಈ ಉಪಾಧಿ ಭೇದ ಇದ್ದದಕ್ಕೆ ಅವು ಚೇತನಗಳು ಭೇದ ಆಗ್ಯಾವ. ಎರಡು ಉಪಯುಕ್ತ ಚೇತನಗಳ ಭೇದವಾಗಿವೆ, ಕಾರಣ ಎರಡು ಉಪಾಧಿಗಳ ಭೇದ. ಎಲ್ಲಿಯ ತನಕ ಎರಡು ಉಪಯುಕ್ತ ಚೇತನಗಳು ಒಂದಾಗುವುದಿಲ್ಲವೋ, ವೃತ್ತಿಯ ಮೂಲಕ ಆದರೂ ಒಂದಾಗಬೇಕು, ಇಲ್ಲ ದೇಶದ ಮೂಲಕ ಆದರೂ ಒಂದಾಗಬೇಕು. ವೃತ್ತಿ ಮೂಲಕ ಒಂದಾಗದಂತೂ ಬರ್ತದ ನಿಮಗೆ. ಅಂತಃಕರಣ ವೃತ್ತಿ ಹೋಗಿ ಅದರೊಳಗಿನ ಸಾಕ್ಷಿ ಚೇತನ ಹೋಗಿ ಆ ರಜ್ಜುವಿನೊಳಗಿನ ಉಪಯುಕ್ತ ಚೇತನದೊಡನೆ ಸಂಗಮ ಆದಾಗ ಏನಂತದ, ಚಿದಾಭಾಸನಿಗೆ ಆ ವಿಷಯದ ಜ್ಞಾನ ಆಗ್ತದೆ. ಇದು ನಿಮಗೆ ಗೊತ್ತು. ಎಲ್ಲಿಯ ತನಕ ಎರಡು ಉಪಯುಕ್ತ ಚೇತನಗಳು ಒಂದಾಗುವುದಿಲ್ಲವೋ ಅಲ್ಲಿಯ ತನಕ ಚಿದಾಭಾಸನಿಗೆ ವಿಷಯ ಜ್ಞಾನವಾಗುವುದಿಲ್ಲ. ವಿಷಯದ ಜ್ಞಾನವಾಗಬೇಕಾದರೆ ಅಂತಃಕರಣ ವೃತ್ತಿ ಹೊರಗೆ ಹೋಗಿ ರಜ್ಜುವಿನ ಆವರಣ ಭಂಗವಾಗಬೇಕು. ಅಂದ್ರೆ ರಜ್ಜುವಿನ ಸಮಾನ ಆಕಾರ ತಾಳಬೇಕು. ಆಗ ಅಂತಃಕರಣ ವೃತ್ತಿ ಉಪಯುಕ್ತ ಚೇತನ ಮತ್ತು ರಜ್ಜು ಉಪಯುಕ್ತ ಚೇತನಗಳು ಸಂಗಮವಾಗುತ್ತವೆ. ಈ ರೀತಿಯಾಗಿ ಅಂತಃಕರಣ ವೃತ್ತಿ ಉಪಯುಕ್ತ ಚೇತನ ಮತ್ತು ರಜ್ಜು ಉಪಯುಕ್ತ ಚೇತನಗಳ ಸಂಗಮವಾದಾಗಲೇ ಏನಾಗ್ತದ, ವೃತ್ತಿ ಉಪಯುಕ್ತ ಚೇತನದ ಜೊತೆಗೇ ಇರುವ ಚಿದಾಭಾಸನಿಗೆ ರಜ್ಜುವಿನ ಜ್ಞಾನವಾಗುತ್ತದೆ. ಇದಕ್ಕೆ ಇದಮಾಕಾರ ಜ್ಞಾನಾಕಾರ ಎನ್ನುತ್ತಾರೆ. ಚಿದಾಭಾಸನಿಗೆ ಈ ರೀತಿ ಅವನಿಗೆ ಗೊತ್ತಾಗ್ತದೆ, ಇದು ರಜ್ಜು ಇದೆ, ಇದು ಘಟ ಇದೆ, ಇದು ಪಟ ಇದೆ, ಇದು ಮಠ ಇದೆ ಅಂತ ಗೊತ್ತಾಗ್ತದೆ. ನೆಕ್ಸ್ಟ್ ವೃತ್ತಿಲಿಂದ ಒಂದಾಗದು ಮತ್ತು ದೇಶದಿಂದ ಒಂದು. ವೃತ್ತಿಗಳು ಬೇರೆ ಬೇರೆ ದೇಶದಲ್ಲಿ ಅದಾವ. ಈಗ ಒಂದು ಸರೋವರ ಅಂತ, ಸರೋವರದಾಗ ಏನಿರ್ತದೆ, ಸರೋವರದೊಳಗೆ ಏನಿರ್ತದೆ, ನೀರಿರ್ತದೆ. ಸರೋವರ ಬಿಟ್ಟು ಹೊರಗೆ ಬೈಲೊಳಗೆ ಒಂದು ಕೊಡ ಅದ. ಕೊಡದಾಗ ಏನಿರ್ತದೆ, ಕೊಡದಾಗೂ ನೀರೇ ಇರ್ತದ. ನೀರಾಗ ಆಕಾಶದ ಪ್ರತಿಬಿಂಬ ಇರ್ತದೆ. ನೀರೊಳಗೆ ಆಕಾಶದ ಪ್ರತಿಬಿಂಬ ಇರ್ತದ, ಕೊಡದೊಳಗೂ ಆಕಾಶ ಘಟಾಕಾಶ ಇರ್ತದ. ಈಗ ನಮ್ಗೆ ಬೇಕಾಗಿರೋದು ಏನ್ ಬೇಕಾಗ್ಯದ, ಕೊಡದೊಳಗಿನ ನೀರು ಬೇಕಾಗ್ಯದ. ಹೊರಗೊಂದು ಘಟ ಜಲ, ಜಲಪೂರಿತ ಘಟ, ನೀರಿನಿಂದ ತುಂಬಿದ ಘಟ ಹೊರಗೆ. ಅಲ್ಲೊಂದು ಸರೋವರ ಅದ. ಈಗ ಆ ಸರೋವರದೊಳಗಿನ ನೀರಿಗೆ ಏನಂತೀರಿ, ಸರೋವರದ ನೀರಂತೀರಿ. ಈಗ ಇಲ್ಲಿ ಘಟದೊಳಗಿನ ನೀರಿಗೆ ಏನಂತೀರಿ,
ಅಂತೀರಿ, ಕೊಡದಾಗಿನ ನೀರು ಅಂತೀರಿ. ಏನಾಯ್ತು ಇಲ್ಲಿ? ಆ ಸರೋವರ ಮತ್ತು ಘಟ ಎನ್ನುವ ಎರಡು ಉಪಾಧಿಗಳು ಬೇರೆ ಬೇರೆಯಾಗಿರುವ ಕಾರಣ ಉಪಾಧಿ ಭೇದ ಇದ್ದಕ್ಕ ಅದೇ ಸರೋವರದೊಳಗಿನ ನೀರೇ ಘಟದೊಳಗಾದ. ಆದ್ರ ಅದಕ್ಕೆ ಹೆಸರು ಏನ್ ಬಂತು? ಘಟ ಜಲ ಅಂತು. ಇದಕ್ಕೇನಾಯ್ತು? ಸರೋವರ ಜಲ ಅಂತಿ. ಈಗೇನ್ ಮಾಡ್ತೀರಿ? ಆ ತುಂಬಿದ ಕೊಡ ಒಯ್ದು ಸರೋವರದೊಳಗೆ ಮುಳುಗಿಸ್ಬಿಡ್ತೀವಿ. ಸರೋವರದಾಗ ಒಯ್ದು ತುಂಬಿದ ಕೊಡ ಮುಳುಗಿಸ್ಬಿಟ್ರಿ. ಎರಡೂ ಭೇದ, ದೇಶ ಭೇದ ಇದ್ದದ್ದೇನಾಯ್ತು? ಉಪಾಧಿಗಳು ದೇಶದ ಭೇದ ಕಳ್ಕೊಂಡ್ಬಿಟ್ಟು. ಘಟ ಸರೋವರದೊಳಗೆ ಮುಳುಗಿಸಿದ ಮೇಲೆ ಘಟ ಮತ್ತು ಸರೋವರ ಎರಡು ಸೆಪರೇಟ್ ಉಳಿಲಿಲ್ಲ. ಎರಡು ಉಪಾಧಿಗಳು ಒಂದೇ ಆದವ ಇಲ್ಲ, ಅವಾಗ ಒಂದೇ ದೇಶದಲ್ಲಿ ಬಂದು ಸೇರಿದ್ರು. ಸೇರಿದ ಮೇಲೆ ಆ ಸರೋವರದೊಳಗಿನ ನೀರ ಮತ್ತ ಸರೋವರದೊಳಗಿರುವ ಘಟದೊಳಗಿನ ನೀರ ಅವೆರಡು ಭೇದ ಮಾಡ್ಲಿಕ್ಕಾಗ್ತದೇನ? ಅವಾಗ ಆಗಲ್ಲ. ಸರೋವರದ ನೀರೇ ಘಟದಲ್ಲ, ಘಟದೊಳಗಿನ ನೀರೇ ಸರೋವರದಲ್ಲ. ಹೀಗಾಗಿ ಏನಾಯ್ತು? ಅಲ್ಲಿ ನೀರು ಹೆಂಗ ಒಂದೇ ಆಯ್ತು, ಆ ಘಟ ಸರೋವರಗಳು ಹೆಂಗ ಅಭೇದ ಆಗುವೋ, ನೀರು ಹೆಂಗ ಅಭೇದ ಆಯ್ತೋ, ಅದೇ ರೀತಿ ಏನಾಯ್ತು? ಅಂತಃಕರಣ, ವೃತ್ತಿ ಮತ್ತು ವಿಷಯ, ಅದರ ಆಕಾರ ತಾಳಿ ಅವೆರಡು ಒಂದೇ ಆದವು. ಆವರಣ ಭಂಗ ಆದಾಗ, ಯಾವಾಗಿದ ಆವರಣ ಭಂಗ ಆಯ್ತು ಆವಾಗ ಏನಾಯ್ತು? ಅಲ್ಲಿ ಅವುಗಳ ಚೇತನಗಳು, ಅದರೊಳಗಿರುವ ಸಾಕ್ಷಿ ಚೇತನ, ಇದರೊಳಗಿರುವ ಉಪಯುಕ್ತ ಚೇತನ ಎರಡು ಸಂಗಮ ಆದವು. ಈ ರೀತಿ ಅವು ಅಭೇದ ಆಯ್ತಂದ್ರೆ ಏನಾಗ್ತದಪ್ಪ ಅಂತಂದ್ರೆ, ಆವಾಗ ಒಂದು ಆ ಚಿರಾಭಾಸನಿಗೆ ಆ ವಿಷಯದ ಜ್ಞಾನ, ಆ ವಸ್ತುವಿನ ಜ್ಞಾನ ಆಗ್ತದ. ಅದೇ ರೀತಿ ಸರೋವರ ಮತ್ತು ಕೊಡ ಹೆಂಗ್ ತಿಳ್ಕೊತೀರಿ, ಹಂಗೆ ಘಟ ಮಠಗಳ ಬಗ್ಗೆ ತಿಳ್ಕೋಬೇಕು. ಇಲ್ಲಿ ಮಠ ಅದ, ಮಠಾಕಾಶ ಅದ, ಹೊರಗ ಘಟ ಅದ, ಆ ಘಟಾಕಾಶ ಅದ. ಆ ಘಟವನ್ನು ತಂದು ಮಠದೊಳಗಿಟ್ರ ಘಟ ಮಠ ಎರಡು ಒಂದೇ ದೇಶದಲ್ಲಿ ದೇಶ ಭೇದ ಕಳ್ಕೊಂಡ್ಬಿಡ್ತು ಅಂತಂದ್ರೆ, ಆ ಘಟಾಕಾಶ ಮತ್ತು ಮಠಾಕಾಶ ಅದು ಬೇರ್ಪಡಿಸ್ಲಿಕ್ಕೆ ಬರ್ತದೇನ್ರಿ? ಮಠದೊಳಗಿರುವ ಆಕಾಶನೇ ಘಟಾಕಾಶ ಆಗ್ಯದ, ಘಟಾಕಾಶನೇ ಹೋಗಿ ಮಠಾಕಾಶ. ಹೌದು, ತಿಳಿದ್ರೆ ಮುಂದೇನಪ್ಪ ಅಂದ್ರೆ, ಹಂಗ ಮಠ ಘಟಗಳ ಒಳಗಿರುವ ಆಕಾಶದ ಸಂಗಮ ಮತ್ತು ಘಟ ಸರೋವರಗಳಲ್ಲಿರುವ ಜಲಗಳ ಸಂಗಮ, ಈ ಸಂಗಮಗಳು ಏನಥವಾ ಆ ವಸ್ತುವಿನ ಜ್ಞಾನ ಆಗೋದಕ್ಕ ನಮಗ ಅನುಕೂಲ ಆಗ್ತವ. ಒಂದೇ ಆಕಾಶ ಮಠ ಘಟಗಳ ಉಪಾಧಿಗಳ ಕಾರಣ ಮೂರು ಭಾಗವಾಗಿದೆ. ಒಂದು ಮಹಾಕಾಶ ಆಗ್ಯದ, ಒಂದು ಮಠಾಕಾಶ ಆಗ್ಯದ, ಒಂದು ಘಟಾಕಾಶ ಆಗ್ಯದ. ಮತ್ತು ಅಂತಃಕರಣ ಮತ್ತು ವಿಷಯಗಳ ಉಪಾಧಿಗಳು ಏನಾಗ್ಯವ? ಉಪಾಧಿಗಳ ಕಾರಣ ಮೂರು ಭಾಗ ಆಗ್ಯವ. ಅದಕ್ಕೆ ಯಾಕೆ ಶಬ್ದ ನಿಮ್ಗೆ ಇಲ್ಲಿ ಹೇಳಬೇಕಾಗಿದ್ದು ಏನದಂತಂದ್ರ, ಆಕಾಶದಲ್ಲಿರುವ ಭೇದ ಅದು ಸ್ವರೂಪಗತ ಭೇದವೋ ಔಪಾಧಿಕಗತ ಭೇದವೋ? ಸ್ವರೂಪಗತ ಭೇದ.
ಸ್ವರೂಪಗತ ಭೇದ ಅಂತ ಆದೆ ನಮ್ಗೇನಾರ? ಆಕಾಶದಲ್ಲಿ ಸ್ವರೂಪಗತ ಭೇದ ಆದ ಏನ್ರಿ? ಅದು ಆಕಾಶದೊಳಗೆ ಏನಾರ ಭೇದ ಅದ ಏನು? ಹೌದಿಲ್ಲ? ಅದಕ್ಕ ಆಕಾಶದಲ್ಲಿ ಸ್ವರೂಪತಃ ಗತ ಭೇದ ಇಲ್ಲ. ಸ್ವರೂಪತಃ ಗತ ಭೇದ ಇಲ್ಲ. ಮತ್ತೆ ಎದರ ಭೇದ ಆದ? ಔಪಾಧಿಕ ಭೇದ ಆದ. ತಿಳಿದ? ಔಪಾಧಿಕ ಭೇದ. ಉಪಾಧಿಗಳನ್ನು ಬಿಟ್ಟು ನೋಡಿದರೆ ಆಕಾಶದ ಸ್ವರೂಪದಲ್ಲಿ ಭೇದವೇ ಇಲ್ಲ. ಸ್ವರೂಪತಗತ ಭೇದ ಆದ ಇಲ್ಲ. ಸ್ವರೂಪದಲ್ಲಿ ಭೇದ. ಈಗ ಜಲದಲ್ಲಿ ಭೇದ ಆದೇನು? ಸರೋವರದ ಜಲ ಘಟ ಜಲ. ಆ ಜಲದೊಳಗೆ ಭೇದ ಅದ ಏನು? ಜಲದಲ್ಲಿ ಸ್ವರೂಪತಗತ ಭೇದ ಆದ ಏನಿಲ್ಲ. ಏನ್ರಿ? ಏನ ಹೇಳಿದ್ರಿ? ಇಲ್ಲ. ಜಲದಲ್ಲಿ ಸ್ವರೂಪತಗತ ಭೇದ ಇಲ್ಲ. ಅದೇನಾಗ್ಯದ? ಔಪಾಧಿಕ ಭೇದ. ಘಟ ಎನ್ನುವ ಉಪಾಧಿ, ಸರೋವರ ಎನ್ನುವ ಉಪಾಧಿಗಳ ಕಾರಣ ಘಟ ಜಲ ಮತ್ತು ಸರೋವರ ಜಲ ಅಂತೇಳಿ ಆಗ್ಯದ. ಔಪಾಧಿಕಗತ ಭೇದ, ಸ್ವರೂಪತಗತ ಭೇದ. ತಿಳಿತಾ? ಇದು ತಿಳ್ಕೋಬೇಕಾಗಿದ್ದಿದೆ. ಔಪಾಧಿಕ ಭೇದ, ಸ್ವರೂಪತಗತ ಭೇದ. ಸ್ವರೂಪಗತ ಭೇದ ಇಲ್ಲ. ಎದಕ್ಕ? ಚೇತನಕ್ಕ. ಚೇತನಕ್ಕ ಸ್ವರೂಪತಗತ ಭೇದ ಇಲ್ಲ. ಒಂದೇ ಚೇತನ. ಇಲ್ಲಿ ತಿಳ್ಕೋಬೇಕಾಗಿದ್ದೇನದ? ನಿಮ್ಮ ಅಂತಃಕರಣದೊಳಗೆ ಒಂದೇ ಚೇತನ ಅದ. ಆ ಅಂತಃಕರಣ ಉಪಯುಕ್ತ ಚೇತನ ಅಥವಾ ಸಾಕ್ಷಿ ಚೇತನ ಅನಿಸ್ಕೊಳಕತ್ತದ. ಅದೇ ಚೇತನ ಹೊರಗೆ ಬಂದೇನಾಗ್ಯದ? ವೃತ್ತಿ ಜೊತೆಗೆ ವೃತ್ತಿ ಉಪಯುಕ್ತ ಚೇತನ ಅನಿಸ್ಕೊಳಕತ್ತದ. ಮತ್ತ ಅದೇ ಚೇತನ ಹೊರಗ ಇನ್ನೂ ರಜ್ಜುವಿನೊಳಗದ. ಅದು ರಜ್ಜು ಉಪಯುಕ್ತ ಚೇತನ ಅನಿಸ್ಕೊಳಕತ್ತದ. ಇಡೀ ಬ್ರಹ್ಮಾಂಡ ಒಂದೇ ಬ್ರಹ್ಮನಿಂದ ಆಗಿದ್ದಕ್ಕ ನಿಮ್ಮ ಅಂತಃಕರಣ ಎದರಿಂದ ಆಗ್ಯದ? ಬ್ರಹ್ಮನಿಂದೇ ಆಗ್ಯದ. ಅಂತಃಕರಣ ವೃತ್ತಿ ಎದರಿಂದ ಆಗ್ಯದ? ಬ್ರಹ್ಮನೇ ಅಂತಃಕರಣ ವೃತ್ತಿ ಆಗ್ಯದ. ಮತ್ತೆ ಹೊರಗೆ ರಜ್ಜು ಯಾರಾಗಿ ಕೂತ? ಬ್ರಹ್ಮನೇ ಆಗ್ಯದ ಇಲ್ಲ? ಬ್ರಹ್ಮನೇ ರಜ್ಜುವಾಗಿ ತೋರುತ್ತಿದ್ದಾನೆ. ಬ್ರಹ್ಮನೇ ವೃತ್ತಿಯಾಗಿ ತೋರುತ್ತಿದ್ದಾನೆ. ಬ್ರಹ್ಮನೇ ಅಂತಃಕರಣವಾಗಿ ತೋರುತ್ತಿದ್ದಾನೆ. ಎಲ್ಲದರೊಳಗಿರುವಂತ ಬ್ರಹ್ಮ ಅವ ಸ್ವರೂಪದ ಭೇದವಿಲ್ಲ. ಅವನೇನದನ? ಯಾಕೆ 3 ತರ ಕಾಣ್ಲಕತ್ತನ? ಅಂತಃಕರಣ, ವೃತ್ತಿ ಮತ್ತು ವಿಷಯ ಅಂತೇಳಿ 3 ಉಪಾಧಿಗಳಿರುವ ಕಾರಣ ಅಲ್ಲಿ 3 ಬೇರೆ ಬೇರೆಯಾಗಿ ತೋರ್ಲಕತ್ತನ. ಆಕ್ಚುಲ್ ಅಲ್ಲಿ ಅದು ಇಲ್ಲ. ಹಿಂಗದ ನೋಡ್ರಿ. ಅದಕ್ಕ ವಿಭು ಅಂದ್ರೆ ಸರ್ವವ್ಯಾಪಕ ಬ್ರಹ್ಮ, ಶುದ್ಧ ಬ್ರಹ್ಮ. ಅವನು ಬ್ರಹ್ಮಾಂಡದಲ್ಲಿ ನಾನಾ ವಿಧ ಭೇದಗಳಾಗಿ ತೋರ್ತಾ ಇದ್ದಾನೆ. ಎಷ್ಟು ಭೇದ ಅದ ಅಂತಂದ್ರೆ, ಒಂದೇ ಗಿಡದೊಳಗೆ ಒಂದೇ ಟೊಂಗಿ ಒಳಗಿನ 2 ಎಲೆಗಳನ್ನ ತಗೊಂಡು ಒಣಗಿಸಿ ಅದರೊಳಗಿರುವ ಹಸಿರು ಪದಾರ್ಥವನ್ನ ಉದುರಿಸಿ ಬಿಟ್ರಿ ಅಂತಂದ್ರೆ ಒಳಗೆ ಕಡ್ಡಿ 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 ಉಳಿತವಲ್ಲ.
ಆ ಕಡ್ಡಿದ ಡಿಸೈನ್ ಏನದಲ್ಲ ಅದು ಒಂದೇ ತರ ಇರಂಗಿಲ್ಲ. ಒಂದು ಎಲೆ ಒಳಗಿದ್ದ ಡಿಸೈನ್ ಇನ್ನೊಂದು ಎಲೆ ಒಳಗಿಲ್ಲ. ನಿಮ್ಮ ತಲೆ ಒಳಗಿನ ಬುದ್ಧಿನೇ ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ನೀವು ಅವುಗಳಿಗಾಗಿ ಮಾಡುವ ಕರ್ಮಗಳು ಮತ್ತು ಆ ಕರ್ಮ ಫಲಗಳನ್ನು ಅನುಭವಿಸುವುದಕ್ಕ ನಿಮ್ಮದು ಬುದ್ಧಿ ಮ್ಯಾಚಿಂಗ್ ಅದ ಏನ್ರಿ? ಎಲ್ಲ ಭೇದ ಅದ. ಯಾವುದು ನಿಮಗ ಆಗಿ ಬರಲ್ಲ, ನಿಮ್ಮ ಶರೀರ, ಆರೋಗ್ಯ, ಮನ, ಪ್ರಾಣ, ಬುದ್ಧಿ ಯಾವುದು ನಿಮಗ ಇಂಥದ್ದು ಆಗಿ ಬರಲ್ಲ, ಇದು ಒಳ್ಳೇದಲ್ಲ ಅಂತೇಳಿ ನಿಮಗೆ ಗೊತ್ತಿದ್ರು ಸಹಿತ ಬಿಟ್ಟು ಬಿಡ್ಬೇಕಿತ್ತಿಲ್ಲ ಮನಸ್ಸು. ಅದ್ರ ಮೇಲಿನ ಮನಸ್ಸು ಹೋಗ್ಬಿಡ್ಬೇಕಿತ್ತಿಲ್ಲ. ಅದ್ರ ಮೇಲಿನ ಮನಸ್ಸು ಹೋಗ್ಬೇಕಿತ್ತಿಲ್ಲ. ಮತ್ ಮನಸ್ಸು ಅದ್ರ ಮೇಲೆ ಬಾಳ ಬರ್ತದೆ. ನಿಮಗೆ ಇಂಥದ್ದು ತಿನ್ನಬಾರ್ದು ಅಂತ ಡಾಕ್ಟರ್ ಹೇಳ್ತಾನೆ. ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಇಂಥದ್ದು ತಿನ್ನಬಾರ್ದು ಅಂತ ಹೇಳಿದ್ಮೇಲೆ ಅದನ್ನ ತಿನ್ನೋದು ಬಿಡ್ತೀರ, ಯಾರು ಇರ್ಲಾರ್ದಾಗ ಕೈ ಸಿಕ್ತಂದ್ರೆ ಹೊಡೆದು ಬಿಡ್ತೀರ. ಶುಗರ್ ಪೇಷಂಟ್ ಇದ್ ಮುದುಕರು ಕಳಸಲ್ಲಿ ತಿಂದ್ಬಿಡ್ತಾರೆ. ಮನೆಯವ್ರೆಲ್ಲ ಬೈತಾರ ಅಂತ ಹೇಳಿ ಅವ್ರಿಗೆ ತಿನ್ಬೇಕಾದ ಆಸೆ ಇರ್ತದ. ಈ ಮಕ್ಕಳೆಲ್ಲ ಹಿಂಗ್ ಹೇಳ್ತಾರೆ, ಖರೆ ಯಾವಾಗ ಸಾಯ್ತೀವೋ ಏನೋ, ಎಲ್ಲರೂ ಸತ್ತ ಹಂಗ ತಿಂದು ಸಾಯಂ ಅಂತ ಹೇಳಿ ತಿಂದ್ಬಿಡ್ತಾರ. ಅದಕ್ಕ ನಿಮ್ಮ ಆಸೆಗಳಿಗಾಗಿ, ನಿಮ್ಮ ಕಾಮಗಳಿಗೆ, ನಿಮ್ಮ ಕರ್ಮಗಳಿಗೆ, ನಿಮ್ಮ ಭೋಗಗಳಿಗೆ ಏನಾರ ಮ್ಯಾಚಿಂಗ್ ಅದ. ಎಲ್ಲ ಭೇದ ಅದ, ಎಲ್ಲ ಭೇದ ಅದ. ಈ ಎಲ್ಲ ಭೇದಗಳಲ್ಲಿರುವ ಚೇತನ ಒಂದೇ, ಸಾಕ್ಷಿ ಚೇತನ ಒಂದೇ. ಹೊರಗಿನ ಭೇದಗಳ ಬೇಡ್ರಿ, ನಿಮ್ ಒಳಗಿನ ಭೇದಗಳ ರಗಡದವ. ನೀವು ತಿಂದದಕ್ಕ ನಿಮ್ಮ ಆರೋಗ್ಯಕ್ಕ ಮ್ಯಾಚಿಂಗ್ ಅದ ಏನ್ರಿ? ಅಭೇದ ಆಗ್ಯದೇನು? ಆಯ್ತು ಬಿಡಪ್ಪ, ಏನೋ ತಿಂದಿದಿ, ನಾ ಡೈಜೆಷನ್ ಮಾಡ್ತೀನಿ, ನಿನಗೇನು ತ್ರಾಸ ಆಗಲಾರ್ದಂಗೆ ನೋಡ್ತೀನಿ ಅಂತ ಹಂಗೇನಾರೇ ನೋಡ್ತದೆ ಅನ್ನೋದು ಪ್ರಕೃತಿ ನಿಮಗ? ಏನ್ ಮಾಡ್ಬೇಕು ಅದೇ ಮಾಡ್ತದ ಇಲ್ಲ? ಕನ್ಫ್ಯೂಷನ್ ಕೊಡ್ತದೇನೋ? ನೀವು ಮಾಡಿದ್ದಕ್ಕ ಮತ್ತೆ ನಿಮ್ಗೆ ಆಗುವ ಅನುಭವಗಳಿಗೆ ಏನಾರ ಕನ್ಫ್ಯೂಷನ್ ಸಿಗ್ತದ ಜಗತ್ತಿನಾಗ? ಸಿಗಲ್ಲ. ಅದಕ್ಕ ವಿಭು ಅಂದರೆ ಸರ್ವ ವ್ಯಾಪಕ ಶುದ್ಧ ಬ್ರಹ್ಮಚೇತನ. ಅಂತಃಕರಣ ವ್ಯಾಪಕ ಶುದ್ಧ ಬ್ರಹ್ಮಚೇತನವೇ ಅಂತಃಕರಣ ಉಪಯುಕ್ತ ಚೇತನವಾಗಿರುತ್ತದೆ. ವಿಷಯ ಅಂತಂದ್ರೆ ಹೊರಗಿರುವ ವಸ್ತುಗಳದವ. ರಜ್ಜು ಇರ್ಬೋದು, ಘಟ, ಮಠ, ಪಟ ಅಥವಾ ಶುಕ್ತಿ ಏನಿರ್ಬೋದು, ಅವುಗಳಲ್ಲಿ ವ್ಯಾಪಿಸಿರುವ ಶುದ್ಧ ಬ್ರಹ್ಮಚೇತನವೇ ವಿಷಯ ಉಪಯುಕ್ತ ಚೇತನ ಅಂತ ಈ ರೀತಿ ತಿಳ್ಕೊಂಡು ಒಂದೇ ಚೇತನ, ಅದರೊಳಗೆ ಯಾವುದೇ ರೀತಿಯ ಸ್ವರೂಪಸಾಗತ ಭೇದ ಇಲ್ಲ. ಸ್ವರೂಪಸಾಗತ ಭೇದ ಇಲ್ಲ. ಒಂದೇ ಚೇತನ, ಅದರೊಳಗೆ ಸ್ವರೂಪಸಾಗತ ಭೇದ ಇಲ್ಲ. ಇದು ಸದಾ ಕಾಲ ಅನ್ಬೇಕು ನೋಡ್ರಿ. ಓಂ ನಮ ಶಿವಾಯ ಅಂದಂಗ ಇದು ಸದಾ ಕಾಲ ಅನ್ಬೇಕು. ಅವರೊಳಗಿರೋದು ಬೇರೆ ಅಲ್ಲ, ನನ್ನೊಳಗಿರೋದು ಬೇರೆ ಅಲ್ಲ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ತನ್ನಂತೆ ಇನ್ನೊಬ್ಬರು ಅಂತ ತಿಳ್ಕೊಂಡ್ರೆ ಕೈಲಾಸ, ಅದರ ಸುಖ ಏನ್ ಸಿಗಬೇಕು ಸಿಗುತ್ತದ, ಮೋಕ್ಷ ಸಿಗ್ತದ. ಅದಕ್ಕೇನ್ ಮಾಡ್ಬೇಕು? ಎಲ್ಲಾ ಕಡೆ ಇರುವ ಸಾಕ್ಷಿ ಚೇತನ ಒಂದೇ. ಆ ಸಾಕ್ಷಿ ಚೇತನ ನಾನಾ ರೀತಿ ಭೇದಗಳಾಗಿ ಉಪಾಧಿಗಳಾಗಿ ತೋರ್ಲಿಲ್ಲ. ಅದಕ್ಕೆ ಎಲ್ಲಾ ಕಾಲದಲ್ಲಿ, ಎಲ್ಲಾ ದೇಶದಲ್ಲಿ, ಎಲ್ಲಾ ವಸ್ತುಗಳಲ್ಲಿ ಇರುವಂತ ವಸ್ತು ಒಂದೇ. ತೋರಿಕೆಯಲ್ಲಿ ಬೇರೆ ಬೇರೆ ಇರ್ಬೋದು, ಇರುವಿಕೆಯಲ್ಲಿ ಒಂದೇ ವಸ್ತು, ಅದು ಬಿಟ್ಟು ಮತ್ತೊಂದು ಇಲ್ಲವೇ ಇಲ್ಲ. ಅದಕ್ಕೆ ಏನಂತಾರ, ಮಣಿಗಳು ಎಷ್ಟೇ ಡಿಸೈನ್ ಇರ್ಬೋದು, ಎಷ್ಟೇ ಕಲರ್ ಇರ್ಬೋದು, ಅದ್ರೊಳಗಿರುವ ದಾರದಾಗ ಏನೋ ಕಲರು ಡಿಸೈನ್ ಇರಂಗಿಲ್ಲ, ಒಂದೇ ದಾರ. ಅದಕ್ಕೆ ಬ್ರಹ್ಮಸೂತ್ರ ಅಂತ. ಬ್ರಹ್ಮಸೂತ್ರ ಅದಕ್ಕೆ
ಏನು ಹೇಳ್ಬೇಕಂತ ಪ್ರಯತ್ನ ಮಾಡ್ಲಕತ್ತೀವಿ ಅಂದ್ರ ಎಲ್ಲಾ ಕಾಲದಲ್ಲಿ, ಎಲ್ಲಾ ದೇಶದಲ್ಲಿ, ಎಲ್ಲಾ ವಸ್ತುಗಳಲ್ಲಿ ಬ್ರಹ್ಮ ದರ್ಶನೇ ಮಾಡ್ಕೋಬೇಕು. ಆ ಬ್ರಹ್ಮ ಏನದನ್ನ ಉಪಾಧಿಗತ ಭೇದವಾಗಿ ತೋರಿಸಿದ್ರು ಸಹಿತ ಸ್ವರೂಪಗತ ಯಾವುದೇ ಭೇದವಿಲ್ಲ ಅವನಲ್ಲಿ ಅಂತ ಇದು ನಿಶ್ಚಯ ಜ್ಞಾನ ಮಾಡ್ಕೋಬೇಕು. ಮಾಡ್ಕೊಂಡಕ್ಕೆ ಇನ್ನ ನಿಮಗೆ ಇದ್ರಾಗ ಡೌಟ್ ಇತ್ತು ಅಂತಂದ್ರೆ, ಎಲ್ಲರೇ ಆಧ್ಯಾತ್ಮಿಕ ಲೈಬ್ರರಿ ಇತ್ತಂದ್ರೆ ವೇದಾಂತ ಪರಿಭಾಷಾ ಅಂತ ಒಂದು ಗ್ರಂಥ, ಆ ಗ್ರಂಥವನ್ನು ತಗೊಂಡ್ರೆ ಈ ವಿಷಯ ಇನ್ನೂ ಆಳವಾಗಿ ಕಲಿಸ್ಕೊಡ್ತಾರೆ. ಹೀಗಾಗಿ ಅಂತಃಕರಣ ಉಪಹಿತ ಚೇತನ ಅಂದ್ರೂ ಶುದ್ಧ ಬ್ರಹ್ಮಚೇತನವೇ, ವಿಷಯ ಉಪಹಿತ ಚೇತನ ಅಂದ್ರೂ ಶುದ್ಧ ಬ್ರಹ್ಮಚೇತನವೇ. ಯತ್ರ ಯತ್ರ ರುಚಿವ್ಯಾಪಿ ತತ್ರ ತತ್ರ ಶುದ್ಧ ಬ್ರಹ್ಮ ಚೇತನ ದರ್ಶನ. ಹೌದಾ? ಮೋಕ್ಷಕ್ಕ ದಾರಿ ಏನಾರು ಸಿಗ್ಲಕತ್ತದ ನಾ ಹೇಳೋ ಪಾಠದಿಂದ, ಅಖಂಡ ಬ್ರಹ್ಮನ ದರ್ಶನ ಅನುಭವ ಬರ್ಲಿಕ್ಕತ್ತದ. ಹೆಂಗ ಏನಾರ ಡೌಟ್ ಅದ ಇವತ್ತು ಹೇಳಿದ ಪಾಠದೊಳಗ? ಇದು ಈಟ್ ಮಾಡಿದ್ರೆ ಸಾಕು, ಏನೂ ಮಾಡೋದು ಬೇಕಾಗಿಲ್ಲ ಮುಂದೆ. ಮತ್ತೆ ಇಷ್ಟೇ ಮಾಡ್ಕೋತಾರೆ. ಮತ್ತೆ ಯಾರೇನ್ ಹೇಳ್ಬೇಕಾ, ಏನಾದ್ರು ಮಾತಾಡ್ಬೇಕಾ? ಎರಡು ಮೂರು ದಿವಸಗಳಿಂದ ನಮ್ಮ ತಂದೆಯವರು ಕೇರ್ ಸೆಂಟರ್ಲಿಂದ ಯಾವುದು ಅಲ್ಲಿ ಹಾಸ್ಪಿಟಲ್, ಯಲಹಂಕ ಬಲ್ಲಿ ಹಾಸ್ಪಿಟಲ್ನಾಗ ಅಡ್ಮಿಟ್ ಆಗ್ಯಾರ. ಲಂಗ್ಸ್ ಪ್ರಾಬ್ಲಮ್ ಆಗಿ ಏನೋ ಆಗ್ಯದ. ಮಳೆಗಾಲದಾಗ ಅವ್ರಿಗೆ ಪ್ರತಿ ವರ್ಷ ಸಮಸ್ಯೆ ಆಗ್ತಿತ್ತು. ಇಲ್ಲಿ ಎಷ್ಟು ವರ್ಷ ಇದ್ರೆ ಇಲ್ಲಿ ಅವ್ರಿಗೆ ಏನೂ ಆಗಲ್ಲ. ಅಲ್ಲಿ ಬೆಂಗಳೂರಾಗಿದ್ರೆ ಸಮಸ್ಯೆ ಆಗಿ ಕೋಲ್ಡ್ ಆಗಿ ಬರಲ್ಲ. ಅಲ್ಲೇ ಇರ್ಬೇಕು, ಮಗಳ ಬಲ್ಲೇ ಇರ್ಬೇಕಂತ ಅವ್ರದ್ದು ಅಪೇಕ್ಷೆ. ಹೋಗಿ ವಯಸ್ಸು ಆಗಿತ್ತು, ಏನು ಅನ್ನೋದು ಬೇಡ, ಹೋದ್ರು ಇದ್ರು ಮನೆಯೊಳಗ. ಏನು ಹೊಂದಾಣಿಕೆ ಆಗಲಾರ್ದಕ್ಕೆ ಮೆಡಿಕಲ್ ಫೆಸಿಲಿಟೀಸು ಮನೆಗೆ ಬರಲ್ಲ. ಡಾಕ್ಟರ್ಸ್ ಅವ್ರು ಯಾರು 10,000 ಕೊಡ್ತೀವಿ ಅಂದ್ರೆ ಮನೆಗೆ ಬರಲ್ಲ. ಮತ್ತೆ ನಮಗೂ ಹೋಗಿ ದವಾಖಾನೆಗಿದ್ದು ಅಲ್ಲಿ ಮಾಡಕ್ಕೂ ಆಗಲ್ಲ. ಹಿಂಗಾಗಿ ಒಂದು ಕಾಮನ್ ಜಂಕ್ಷನ್ ಪಾಯಿಂಟ್ ಕ್ರಿಯೇಟ್ ಆಗ್ಯಾವ ಬೆಂಗಳೂರೊಳಗೆ, ಕೇರ್ ಸೆಂಟರ್ಸ್ ಅಂತೇಳಿ. ಆ ಸೆಂಟರ್ ಒಳಗಿದ್ರೆ ಒಂದು ದಿವಸಕ್ಕೆ 1,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಏನೋ ಮಾಡಿ ಇಲ್ಲಿ ತನಕ ಹೆಂಗೋ ತಿಳ್ಕೊಂಡ್ಬಂದ್ರು. ಮೊನ್ನೆ ಅದು ತಂಪು ಜಾಸ್ತಿ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆದ್ರು. ವೆಂಟಿಲೇಟರ್ ಹಚ್ಚಿದ್ರು. ವೆಂಟಿಲೇಟರ್ನಿಂದ ಉಸಿರಾಡ್ಸ್ಲಕತ್ತಾರ. ಆದ್ರ ಸ್ವಂತ ಉಸಿರಾಟ, ಪ್ರಾಣಶಕ್ತಿಲಿಂತ ಉಸಿರಾಟ ನಡೆದಿಲ್ಲ. ನಮ್ಮ ಮಷಿನ್ಲಿಂತ ಅವ್ರದ್ದು ಉಸಿರಾಟ ನಡೆದಲ್ಲ. ಅದಕ್ಕೆ ಮತ್ತೆ ಅದು ನಡೆಯಲ್ಲ ಅಂದ್ರೆ ಪೈಪ್ ತೆಗೆದ್ಬಿಟ್ರೆ ಡಿಸ್ಚಾರ್ಜ್ ಮಾಡ್ತೀವಿ ಅಂದ್ರೆ ಅವ್ರ ಪ್ರೊಫೆಷನ್ ಪ್ರಕಾರ ಅದು ತೆಗಿಲಕ್ ಬರಲ್ಲ ಅಂತ. ಅದು ಎಷ್ಟನೇ ತನಕ ಅದು ತೋರಿಸ್ತದ ಹಂಗೆ ಅದು ನಡೆಸ್ಬೇಕಂತ. ಬೇಕಿದ್ರೆ ನಿಮ್ ಮನೆಗೆ ತಗೊಂಡು ಹೋಗಿ ತೆಗೆದ್ಬಿಡ್ರಿ, ಆದ್ರೆ ನಾವು ತೆಗಿಲಕ್ ಬರಲ್ಲ. ಡಾಕ್ಟರ್ಗಳು ಹಂಗೆ ಇಟ್ಕೊಂಡ್ರು. ನಾವು ನಾಳೆ ಮುಂಜಾನೆ ತಗೊಂಡೋಗಿ ಅದಕ್ಕೇನೋ ಒಂದು ಪಂಚಾಂಗದ ಪ್ರಕಾರ ನಾವು ಪೈಪ್ ಯಾವಾಗ ತೆಗಿಬೇಕು, ಏನ್ ಮಾಡ್ಬೇಕಪ್ಪ ನಂಗೆ ಕಿಂಚಾಗಿತ್ತ ನಮ್ಮ ತಂಗಿಗೆ. ಅದು ರಾತ್ರಿನೇ ಆ ವೆಂಟಿಲೇಟರ್ಲಿಂತನೂ ಉಸಿರಾಡ್ಸೋದು ಬಂದಾಗ್ಯದಂತ. ಹೀಗಾಗಿ ಆಕಿಗೆ ಅದೊಂದು ಭಯ ದೂರ ಆಯ್ತು. ಇವತ್ತು ರಾತ್ರಿ ಅವ್ರು ಡಿಸ್ಚಾರ್ಜ್ ಮಾಡ್ಕೊಂಡು ಊರಿಗೆ ಬರ್ತಾರ. ಸಣ್ಣ ಅಂತ ದೇವ್ರಿಗೆ ತಾಲೂಕ. ಮತ್ತೆ ಅಲ್ಲಿ ಹಳ್ಳಿ ಇಂಟೀರಿಯರ್ ಬರ್ತಾರ. ಮತ್ತು ನಾವು ರಾತ್ರಿ ಕೂತು ಮುಂಜಾನೆ ಹೋಗ್ತೀವಿ.
ಏನೆಲ್ಲ ಬಂಧುಗಳು ಸೇರಿ ಏನೇನು ಮಾಡ್ತಾರೆ. ಯಾರ್ಯಾರು ಆಯುಷ್ಯ ತೀರದ ಯಾರು ಏನು ಮಾಡೋಕ್ಕಾಗಲ್ಲ. ಎಂತ ಫೆಸಿಲಿಟಿ ತಗೊಂಡು ಎಂತ ಟ್ರೀಟ್ಮೆಂಟ್ ತಗೊಂಡು ಈಗ ನಮ್ಮ ಜನಸಾಮಾನ್ಯರು ಏನು ತಂದೆ ತಾಯಿಗಳಿಗೆ ಮನೆಯಾಗಿಟ್ಟು ಏನ್ ಮಾಡ್ತೀವಿ ಅದಕ್ಕಿಂತ ದೊಡ್ಡ ಪ್ರಮಾಣದ ಟ್ರೀಟ್ಮೆಂಟ್ ಎಲ್ಲ ದೊಡ್ಡ ಪ್ರಮಾಣದ ವ್ಯವಸ್ಥೆ ಒಳಗೆ ಇದ್ರು. ಸದಾಕಾಲ ವೈದ್ಯರ ಚಿಕಿತ್ಸೆ, ಸದಾಕಾಲ ಅವ್ರೇನ್ ಬ್ರದರ್ ಸಿಸ್ಟರು ಆಯಾ ಎಲ್ಲ ಅವ್ರ ಮಧ್ಯೆನೇ ಇದ್ರೂ ಸಹಿತ ಆಯುಷ್ಯ ಅಂತ ಒಂದು ಇರ್ತದಲ್ಲ, ಅದಕ್ಕೇನು ಮಾಡಕ್ಕಾಗಲ್ಲ. ಎಲ್ಲರೂ ರೋಗಕ್ಕೆ ಔಷಧ ಕೊಡ್ತಾರೆ. ಆಯುಷ್ಯಕ್ಕೆ ಔಷಧ ಕೊಡೋರು ಯಾರ್ಯಾರು ಅದರ ಡಾಕ್ಟರ್ಗಳು? ಆಯುಷ್ಯ ಹಿಂಗಾಗಿ ಏನೋ ಅವ್ರು 100 ಕ್ರಾಸ್ ಆಗ್ಯದ. ಏಜ್ ಬಹಳ ಸೀನಿಯರ್ ಅದಾರ ಅವ್ರು. ಚಲೋ ಮೀಸಿ ಬಂದ ಮೇಲೆ ಸಾಲಿಗೆ ಒಯ್ದಾರ. ಯಾರೋ ಪಕ್ಕದ ಹಳ್ಳಿ ಶಿಕ್ಷಕರು ಬಂದು ಈ ಹುಡುಗ ಇಷ್ಟು ಶಾಣೆ ಅದನ, ಇವನಿಗೆ ಇಲ್ಲಿ ಗೈಡ್ ಮಾಡ್ಲಿಕ್ಕೆ ಕರ್ಕೊಂಡು ಹೋಯ್ದು ಸಾಲಿಗೆ ಹಚ್ಚಿ 8ನೇ ವಯಸ್ಸಿನೊಳಗೆ ತಂದೆನ ಕಳ್ಕೊಂಡು ಏನೋ ಬಾಲಕ ಸಂತಿಯೋದಂಗ ಬದುಕಿ 10 ಮಂದಿ 5 ಮಂದಿ ಅಕ್ಕ ತಂಗಿದರು, 5 ಮಂದಿ ಅಣ್ಣ ತಂದರು. ಅವ್ರವ್ರು ಬಡತನದಾಗ ಅವ್ರ ಹೊಟ್ಟೆ ತುಂಬಿಸ್ಕೊಳಕ್ಕೆ ಅವ್ರಿಗೆ ಹಾಕಾದಾಗ ಇವ್ರಿಗೆ ಏನ್ ಮಾಡದಾಗ ಸುಮ್ಮ ಹಿಟ್ಟು ಮಾಡ್ಕೊಂಡ್ ಬರ್ಬೇಕು, ಇವ್ರಿಗೆ ಅವ್ರೇಟ್ ಉಣಬೇಕು. ಸಾಲಿ ಕಲೀಲ ಬೇರೆ ಊರಿಗೆ ಆದ್ಮೇಲೆ ಅವ್ರ ಮಾಸ್ಟರು ಒಂದು 7 ಮನೆಗಳಿಗೆ ಪರಿಚಯ ಮಾಡ್ತಿದ್ರಂತ. 7 ದಿನ 7 ಮನೆಗೆ ಊಟ ಮಾಡಿ ಸಾಲಿ ಕಲ್ತರು. ಒಂದ್ ವೇಳೆ ಹರವಾಳ ಅಂತ ಬರ್ತದ ಅಲ್ಲೇ ಅನ್ನೋದು ಅಪೋಸಿಟ್ ಹಳ್ಳಿ, ಅಲ್ಲಿ ಒಂದ್ ವೇಳೆ ಯಾರ ಮನೆಯಾಗರೆ ಊಟಕ್ಕೆ ಹೋದಾಗ ಅವ್ರು ಇದ್ದಿದ್ದಿಲ್ಲ ಅಂದ್ರೆ ಗೌಡ್ರ ಮನೆಯಾಗ ಊಟ. ಅವ್ರ ಗೌಡ್ರ ಮನೆಯಾಗ ಒಂದು ಹೊಗೆ ಕಲ್ಲಿನ ಮೇಲೆ ಕುಂತ್ರ ಸ್ವಾಮಿ ಯಾರೋ ಊಟಕ್ಕೆ ಹಾಕಿದಂಗೆ ಕಾಣಂಗಿಲ್ಲ, ಊಟಕ್ಕೆ ಹಾಕಂತ ಎಲ್ಲ ರೀತಿ ಇವ್ರದೊಂದು ತತ್ವನಿಷ್ಠೆ, ಲಿಂಗ ಪೂಜಾ ನಿಷ್ಠೆ, ಏನೆಲ್ಲ ಒಂದು ಕರಪ್ಷನ್ ಇಲ್ಲ. 25 ವರ್ಷ ಪೂರ್ತಿ ಡಿವಿಷನ್ ಆಫೀಸ್ ನ ಕೆಲಸ ಮಾಡ್ಯಾರ ಅವ್ರು. ಜಾಯಿಂಟ್ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಪೆಕ್ಷನ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಗುಲ್ಬರ್ಗ. 25 ವರ್ಷ ಲಾಂಗ್ ಸ್ಟೇ ಆಯ್ತು. ಇದಕ್ಕಿಂತ ಹೆಚ್ಚು ಇಟ್ಕೊಳಕ್ ಆಗಂಗಿಲ್ಲ ಅಂತೇಳಿ ಅನಿವಾರ್ಯವಾಗಿ ಅವರು ಪ್ರಾಮಾಣಿಕ ಸೇವಕರು ಅಂತೇಳಿ ಅವ್ರಿಗೊಂದು ಒಳ್ಳೆ ಹೆಸರು ಇಟ್ಕೊಂಡು ರಾಯಚೂರಿಗೆ ಬಂದ್ರು. ಇಲ್ಲಿ ಕೂಡ ಅದೇ ರೀತಿ ಸರ್ವಿಸ್ ಮಾಡಿ 95 ರಿಟೈರ್. ಪ್ರತಿನಿತ್ಯ 3 ಹೊತ್ತು ಸ್ನಾನ, ಪೂಜೆ, ಲಿಂಗ ಪೂಜೆ, ತ್ರಿಕಾಲ ಪೂಜಾ ನಿಷ್ಠರು, ಸತ್ಯಸಂಧರು, ಯಾರಿಗೆ ಯಾವುದು ಋಣ ಇರ್ಲಾರ್ದಂಗ, ಯಾರೊಂದು 10 ಪೈಸೆ ಇರ್ಲಾರ್ದಂಗ ಋಣದಾಗ ಇರ್ಲಾರ್ದಂಗ ಎಲ್ಲರಿಗೆ ಕೊಟ್ಟೋದ್ರು. ಪೆನ್ಷನ್ ಆದ್ಮೇಲೆ ಮುಂದೆ 95ನೇ ಇಸ್ವಿಯಾಗ ಮನಿ ಕಟ್ಟಿಸ್ತಾರ ಅಂತ ಹೇಳಿ ನಾವು 94ನೇ ಇಸ್ವಿ ತನ 10 ವರ್ಷ ದುಡ್ಡೆಲ್ಲ ಹಾಕಿ ಗುಲ್ಬರ್ಗದಾಗ ಬೇಸ್ಮೆಂಟ್ ಹಾಕಿದ್ರೆ ಅವ್ರಿಗೆ ಯಾರೋ ದಾರಿ ತಪ್ಪಿಸ್ಬಿಟ್ರು. 10,000 20,000 ಸಾಲ ಬಡ್ಡಿ ಕೊಟ್ಟಂಗ ಮಾಡಿ ಅದಕ್ಕೆ ಬಡ್ಡಿ ಕೊಟ್ರೆ ಅದು ಬಡ್ಡಿ ರುಚಿ ಹೆಚ್ಚಿ ಅವ್ರಿಗೆ ಪೆನ್ಷನ್ ರೊಕ್ಕ ಎಲ್ಲ ಓಣೆನವ್ರ ಬಡ್ಡಿಗೆ ಇಸ್ಕೊಂಡ್ಗೆ ತಿಂದ ಹಾಕಿ ಒಳ್ಳೆ ಕೊಡ್ಲೇ ಇಲ್ಲ. ಪೆನ್ಷನ್ ರೊಕ್ಕ ಮೋಸ ಮಾಡಿದ್ರು. ಎಲ್ಲ ಮೋಸ, ಮುಗ್ಧ ಜನರಿಗೆ ಮೋಸ. ತನ್ನ ಮನೆಗಿನ ಹೆಂಡ್ರ ಮಕ್ಕಳ ಮೇಲೆ ವಿಶ್ವಾಸ ಇರ್ಲಾರ್ದು ಬರೇ ಮಂದಿನ ನಂಬಿ ಮಂದಿ ಬೆನ್ನ ಹಚ್ಚಿ ಹೋಗಿ ಮಂದಿ ಮಾರಿಗೆ ತಾ ದುಡಿದೆಲ್ಲ ಇಟ್ಟು ಏನ್ ಮಾಡಿದ್ರು ಗೌರ್ಮೆಂಟ್ ಸರ್ವೆಂಟ್ಸ್ ಈ ತಿಂಗಳ 50-60,000 ಪೆನ್ಷನ್ ಬಂದೇ ಬರ್ತದ. ಅವ್ರ ಬದುಕಿಗೆ ಏನೂ ತೊಂದರೆ ಇಲ್ಲ. ಕೇರ್ ಸೆಂಟರ್ನಾಗಿದ್ದು ಮಹಾರಾಜರಂಗೆ ಎಲ್ಲ ಟ್ರೀಟ್ಮೆಂಟ್ ತಗೊಂಡು ಆಯುಷ್ಯ ತೀರ್ಸು. ಶಿವಾಯನ ಮಾಡುತ್ತೆ. ನಾಳೆ ಶುಕ್ರವಾರ ಮುಂಜಾನೆ ಹೋಗಿ ಮುಟ್ತಾರ. ನಾಳೆಗೆ ಪರಮಾನಂದ ಪ್ರಾಪ್ತಿ ಭವ. ಸರ್ವ ದುಃಖ ನಿವೃತ್ತಿ ಭವ. ಇಷ್ಟಾರ್ಥ ಸಿದ್ಧಿ. ಯಶಸ್ವಿ ಭವ. ಯಶಸ್ವಿ. ಜೈ ಶ್ರೀ ಜೈ ಶ್ರೀ. ಒಂದು ಶಬ್ದದ ಅರ್ಥ ನಾವು ವಿಚಾರ ಮಾಡುವಾಗ ನಮಗೆ ಸಿದ್ರಿಕಲ್ಲ 6ನೇ ತರಂಗದಾಗಿಂದ್ರಿ. Yes.
ಅನಾದಿ ಅಂತಂದ್ರೆ ಅರ್ಥ ಮಾಡ್ಲಿಕ್ಕೆ ನಮ್ಗೆ ಆಗಿದೆ. ಅದಕ್ಕೆ ಒಬ್ಬೊಬ್ಬನ ವಿಚಾರ ಮಾಡಿದ್ದೀವಿ ನಾವು. ಅನಾದಿ ಅಂತಂದ್ರೆ ಅದು ಅದಕ್ಕೆ ಮೊದಲು ಇಲ್ಲ, ಕೊನೆಯಲ್ಲಿ ಇಲ್ಲ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ. ಈಗೇನದ ಬ್ರಹ್ಮನ ಜೊತೆಗೆ ಒಂದು ಮಾಯಿ ಅವಿದ್ಯೆ, ಮತ್ತೆ ಆತ್ಮ ಚೇತನ ಅಂತೀರಿ ಪಿಂಡಾಂಡದೊಳಗ, ಇದರ ಜೊತೆಗೆ ಒಂದು ಅವಿದ್ಯೆ ಅದ, ಮತ್ತೆ ಸ್ಥೂಲ ಶರೀರದ ಆ ಕಡೆ ಬ್ರಹ್ಮಾಂಡ ಅದ. ಇವು ಎಲ್ಲ ಏನದವ, ಒಂದು 6 ಐಟಮ್ ಅದಾವ. ವಿಚಾರ ಚಂದ್ರೋದಯದೊಳಗ 6 ಐಟಮ್ಗಳು ಕೊಟ್ಟಾರ. 6 ಐಟಮ್ಗಳು ಓದ್ಕೋಬೇಕು, ನೀವು ತಿಳ್ಕೋಬೇಕು. ವಿಚಾರ ಚಂದ್ರೋದಯದ 2ನೇ ಅಧ್ಯಾಯದಲ್ಲಿ 2ನೇ ಕಲಾದೊಳಗಿದು ಬರ್ದಾರ. ಅಜ್ಞಾನ ಎಲ್ಲಿದ್ ಬಂತು, ಯಾವಾಗ ಬಂತು, ಯಾರಿಗ್ ಗೊತ್ತದ? ಯಾರಿಗಾರು ಗೊತ್ತದಲ್ರಿ ಅಜ್ಞಾನ ಯಾವಾಗ ಹುಟ್ಟುತ್ತ ಅಂತ? ಅಜ್ಞಾನದ ಬರ್ತದೆ ಏನಾದ್ರು ಗೊತ್ತದ? ಯಾಕಡೆ ಗೊತ್ತು, ಯಾವಾಗ ಗೊತ್ತು ಗೊತ್ತಿಲ್ಲ. ಹಿಂಗಾಗಿ ಅದು ಎಂದ್ ಬತ್ತು ಗೊತ್ತಿಲ್ಲ. ಅದಕ್ಕೇನಂತಾರ, ಆದಿ ಇಲ್ಲ, ಅನಾದಿ. ಮತ್ತ ಬ್ರಹ್ಮದನ ಅವನಿಗೆ ಹುಟ್ಟಿಲ್ಲ, ಸಾವಿಲ್ಲ, ಏನೇನೆಲ್ಲ ಇಲ್ಲ ಅಂತಾರ. ಮತ್ತ ಅವನಿಗೆ ಅನಾದಿ ಅದನ. ಮತ್ತ ಜೀವ, ನಿಮ್ಮೊಳಗಿರುವ ಜೀವ ಅದನ, ಆತ್ಮ. ಆತ್ಮ ಅನಾದಿ ಅದನ. ಇವು ಎಲ್ಲ ಬಸವಣ್ಣವ್ರ ವಚನದಾಗ ಕಾಳಿ ಕಂಕಾಳದ ಮುನ್ನ, ಹರಿ ವಿರಂಚಿಗಳಿಗೆ ಮುನ್ನ, ಉಮೆಯ ಮದುವೆಗೆ ಮುನ್ನ, ಎಲ್ಲಾ ಪೌರಾಣಿಕ ಘಟನೆಗಳಿಗಿಂತ ಮುನ್ನ ನೀನು ಇದ್ದಿ, ನಾನು ಇದ್ದೆ ಅಂತ ನಿಮ್ಮ ಜೀವ. ಇವೆಲ್ಲ ಪುರಾಣ ಬರಿಬೇಕಾದ್ರೆ ನಾನು ನೀನೇ ಬರೀಲಿಕ್ಕೆ ಸಾಧ್ಯ ಇತ್ತ, ನೀನೇ ಬರ್ಕೊಂಡಿದ್ದೆ ಅಂತ ಕೇಳ್ತಾನ ಅವನಿಗೆ. ಅದಕ್ಕೇನಂತಾನ, ಅಂದಿಂಗ್ ಎಳೆಯ ನೀನು, ಅಂದಿಂಗ್ ಹಳೆಯನ ಅಂತನ. ಅಂದಿಂಗ್ ಎಳೆಯ ನೀನು ಅಂತಂದ್ರೆ ಅಲ್ಲಿ ನಿಂತು ಇಲ್ಲಿ ತನಕ ನೀನೇ ಇದ್ದಿ, ಮತ್ತ ನೀನ್ ಏಟ್ ಹಳೆಯದಿ, ನಾನು ಅಷ್ಟೇ ಹಳೆಯವದೀನಿ ಅಂತ ನೀವು ಆತ್ಮ. ಅಂದಿಂಗ್ ಎಳೆಯ ನೀನು, ಹಳೆಯ ನಾನು, ಕೂಡಲ ಸಂಗಮ ದೇವ ಅಂತ. ಇದೇನದ, ಆದಿ ಇಲ್ಲದಂತ ವಸ್ತುಗಳು ಸಾಕಷ್ಟು ಅದಾವ ಜಗತ್ತಿನೊಳಗೆ, ಸಾಕಷ್ಟು ಅದಾವ. ಅವಕ್ಕೆ ಆದಿನೇ ಇಲ್ಲ, ಅವಕ್ಕೆ ಆದಿ ಹುಡುಕೋತು ಆದ್ರ ಸಿಗಂಗಿಲ್ಲ. ನಿಮ್ಮ ಶರೀರ ಯಾವಾಗ ಹುಡ್ತು ಅಂತ ಡೇಟ್ ಆಫ್ ಬರ್ತ್ ಗೊತ್ತಾಗ್ತದೆ. ಆದ್ರೆ ನಿಮ್ಮ ಶರೀರದೊಳಗಿರುವ ಅಜ್ಞಾನ ಯಾವಾಗ ಹುಟ್ಟುತ್ತೆ, ಯಾವಾಗ ಗೊತ್ತಾಗ್ತದ? ಅದು ಮೊದಲಿಂದ ಹಂಗೆ ಬಂದದು. ಎಷ್ಟು ಜನ್ಮ ತಾಳಿ ಬಂದ್ರು ಆ ಶರೀರದ ಸಂಗಟೆ ಬಂದದು. ಎಷ್ಟು ಜನ್ಮ ತಾಳಿದ್ರು ಅದು ಅಜ್ಞಾನ ಹಂಗೆ ನಮ್ಮ ಜೊತೆಗೆ ಅಲ್ಲವು, ಅವಿದ್ಯೆ. ಇದು ಏನಾಗ್ತವಂತಂದ್ರೆ, ಬ್ರಹ್ಮ ಅಥವಾ ಆತ್ಮ, ಪಿಂಡಾಂಡದೊಳಗಿರುವ ಆತ್ಮ ಅಥವಾ ಸಾಕ್ಷಿ ಚೇತನ, ಬ್ರಹ್ಮಾಂಡದೊಳಗಿರುವ ಬ್ರಹ್ಮಚೇತನ, ಏನದವಲ್ಲ ಇವು ಅನಾದಿ. ಇವುದ್ರ ಜೊತೆಗೆ ಇರುವ ಅವಿದ್ಯೆಗಳು ಅನಾದಿ ಅದಾವ, ಜೀವಭಾವಗಳು ಅನಾದಿ ಅದಾವ. ಈ ಬ್ರಹ್ಮಾಂಡದೊಳಗಿರುವ ಪಂಚಭೂತಾತ್ಮಕ ಯಾವಾಗ ಜಗತ್ ಸೃಷ್ಟಿ ಆಯ್ತು ಯಾರಿಗ್ ಗೊತ್ತದ? ಎಲ್ಲ ಅನಾದಿ ಅದಾವ. ಆದರೆ ಬ್ರಹ್ಮಜ್ಞಾನ ಹೆಂಗ ಉಂಟಾಗ್ತದ, ಅವಾಗ ಇವು ಏನಾಗ್ಬಿಡ್ತಾವ, ಅಜ್ಞಾನ ಅನಾದಿಗಳು ಹೋಗಿ ಏನಾಗ್ಬಿಡ್ತಾವ, ನಾಶ ಆಗ್ಬಿಡ್ತಾವ. ಆದ್ರೆ ಬ್ರಹ್ಮ ಒಬ್ಬನೇ ಅನಂತವಾಗ್ಯದ. ಅವಿದ್ಯೆ ಅನಾದಿ ಅದ. ಆದ್ರ ಬ್ರಹ್ಮಜ್ಞಾನ ಬಂತಂದ್ರ ಅಲ್ಲಿ ಅವಿದ್ಯೆ ಇರ್ತದೇನ್ರಿ? ಬ್ರಹ್ಮನೇ ಇರ್ತಾನ ಅಲ್ಲಿ, ಅವಿದ್ಯೆಯಲ್ಲಿ ಉಳಿತದ. ಅವಿದ್ಯೆ ನಾಶ ಆಗಿ ಹೋಗುತ್ತೆ. ಉಳಿಯೋದ್ಯಾವುದು? ಬ್ರಹ್ಮ. ಬ್ರಹ್ಮ ಚೇತನ, ಶುದ್ಧ ಬ್ರಹ್ಮ ಚೇತನ ಒಬ್ಬನೇ ಅನಂತ.
ಉಳಿದು ಎಲ್ಲ ಏನದವ ಅನಾದಿಗಳು. ಬ್ರಹ್ಮನೂ ಅನಾದಿ, ಬ್ರಹ್ಮನ ಜೊತೆಗೆ ಇನ್ನೂ ಬೇಕಾದಷ್ಟು ಅನಾದಿಗಳದವ, ಆದ್ರೆ ಅನಂತ ಇಲ್ಲ. ಅದಕ್ಕೆ ವಿಚಾರ ಚಂದ್ರೋದಯದ 2ನೇ ಕಲಾದ ಪಾಠಗಳನ್ನ ನೀವು ಕೇಳಿದ್ರಿ ಅಂದ್ರೆ ಹೌದ್ರಿ. ಬ್ರಹ್ಮ ಅನಾದಿ, ಬ್ರಹ್ಮ ಅನಾದಿ ಮತ್ತು ಅನಂತ ಎರಡೂ ಅದ. ಅಂತನೂ ಇಲ್ಲ, ಆದಿನೂ ಇಲ್ಲ ಅವನಿಗೆ. ಆದ್ರ ಉಳಿದಕ್ಕೆಲ್ಲ ಅನಾದಿ ಇರ್ಬೋದು, ಆದ್ರ ಅಂತದವ ಅವಕ್ಕೆಲ್ಲ, ಅನಂತ ಅಲ್ಲ. ಹೇಳಿದ್ರ ಆದಿ ಇಲ್ಲದ್ದು ಅನಾದಿ, ಅಂತ ಇಲ್ಲದ್ದು ಅನಂತ. ಇವೆರಡೂ ಅನಾದಿ ಅನಂತ ಬ್ರಹ್ಮ ಒಬ್ಬನೇ. ಇವುಗಳು ಎಲ್ಲ ಅನಾದಿ ಇರ್ಬೋದು, ಆದ್ರೆ ಅನಂತ ಅಲ್ಲ. ಅನಂತ ಅಲ್ಲ, ಅನಾದಿ ಇರ್ಬೋದು. ಬ್ರಹ್ಮನ ಒಂದು ದರ್ಶನ ಎತ್ತರ ಎತ್ತರ ವೃತ್ತಿ ಅತಿ ತತ್ರ ತತ್ರ ಬ್ರಹ್ಮ ದರ್ಶನ. ಎಲ್ಲಿ ಬ್ರಹ್ಮನ ದರ್ಶನ ಮಾಡ್ಕೋತೀರಿ ಅಲ್ಲಿ ಏನಿತ್ತು ಅದೆಲ್ಲ ನಾಶ ಆಗಿ ಹೋಗ್ಬಿಡ್ತು, ಇಲ್ಲದಂಗ ಆಗ್ತದೆ, ಬಾಧ ಹೊಂದುತ್ತದೆ. ಸರ್ಪ ಯಾವಾಗ ಬಂದದ ಗೊತ್ತಿಲ್ಲ, ರಜ್ಜು ಯಾವಾಗಿತ್ತು ಅದ್ರ ಜೊತೆಗೆ ಸರ್ಪ. ಯಾವಾಗ ಯಾವಾಗ ಕತ್ತಲು ಆಗಿರ್ತದ ಅವಾಗವಾಗ ಅದ್ರ ಜೊತೆಗೆ ಸರ್ಪ ಇತ್ತ ಇಲ್ಲ. ಸರ್ಪನು ಅನಾದಿ, ರಜ್ಜುನು ಅನಾದಿ. ಆದ್ರ ಸರ್ಪ ಆದ್ಮೇಲೂ ರಜ್ಜು ಇರ್ತದಲ್ಲ. ಅದಕ್ಕೆ ಸರ್ಪ ಬ್ರಹ್ಮಜ್ಞಾನ ಆದ್ಮೇಲೆ ಸರ್ಪ ಏನಾಗ್ತದ ಹೋಗ್ಬಿಡ್ತದೆ. ಹೀಗಾಗಿ ಅದ ಅನಂತ ಅಲ್ಲ. ಸರ್ಪವಾದ್ಮೇಲೂ ರಜ್ಜು ಇರ್ತದಲ್ಲ, ಅದಕ್ಕೇನಂತಾರ ಅನಂತ ಅಂತಾರ. ರಜ್ಜು ಏನದ ಕಲ್ಪಿತ ವಸ್ತುನೇ ಅದ. ಹೀಗಾಗಿ ರಜ್ಜುವಿನ ಬಗ್ಗೆನೂ ನೀವು ಬ್ರಹ್ಮಜ್ಞಾನ ಮಾಡ್ಕೊಳಕ್ ಆದ್ರಿ ಅಂತಂದ್ರ ರಜ್ಜು ಅನಾದಿ ಇರ್ಬೋದು, ಆದ್ರೆ ಅನಂತ ಅಲ್ಲ. ಬ್ರಹ್ಮ ಅನಾದಿ ಅದನ, ಅನಂತನೂ ಅದ. ಬ್ರಹ್ಮನೇ ಉಳಿತಾನ ಲಾಸ್ಟಿಗೆ, ಅವನಿಗೆ ಅನಂತ ಅಂತಾರ. ಬ್ರಹ್ಮನ ಜೊತೆಗೆ ಇನ್ನೇನು ತೋರ್ಲಕತ್ತವ ಅವೆಲ್ಲ ಓಸು ಅನಾದಿ ಇರ್ಬೋದು, ಆದ್ರೆ ಅನಂತ ಅಲ್ಲ. ಸರಿಯಾಗಿ ತಿಳಿತಾ ಇಲ್ಲ? ಅನಾದಿ ಅಂತಕ್ಕಂಥ ವಸ್ತು ನೋಡ್ರಿ, ಅನಂತ ಒಬ್ಬನೇ ಬ್ರಹ್ಮ, ಶುದ್ಧ ಬ್ರಹ್ಮ ಒಬ್ಬನೇ ಇದ್ದಾನೆ. ಶುದ್ಧ ಬ್ರಹ್ಮ ನಿಮ್ಮ ಅಂತಃಕರಣದೊಳಗಿರುವ ಸಾಕ್ಷಿ ಚೇತನ ಅಥವಾ ವಿಷಯಗಳಲ್ಲಿರುವ ಉಪಯುಕ್ತ ಚೇತನ, ವೃತ್ತಿ ಒಳಗಿರುವ ಉಪಯುಕ್ತ ಚೇತನ, ಅದೆಲ್ಲ ಬ್ರಹ್ಮನೇ. ಅದು ಒಂದು ಅದು ಶಾಶ್ವತವಾಗಿರ್ತದೆ. ಈ ಉಪಾಧಿಗಳೆಲ್ಲ ಅನಾದಿಗಳು, ಇವೆಲ್ಲ ಏನಾಗ್ತವ ಅಂತ್ಯಾಗಿ ಹೋಗ್ಬಿಡ್ತಾವ. ಅನಾದಿಗಳೆಲ್ಲ ಅಂತ್ಯವಾಗಿ ಹೋದ್ರೂ ಅದರೊಳಗಿರುವ ಬ್ರಹ್ಮಚೇತನ, ಸಾಕ್ಷಿ ಚೇತನ, ಉಪಯುಕ್ತ ಚೇತನ ಏನವ ಅದು ಅನಂತವಾಗಿರ್ತದೆ. ನಿಮ್ಮ ಉಪಯುಕ್ತ ಚೇತನ ಇವು ಎರಡು ಅನಾದಿ ಅಂಗ, ಬ್ರಹ್ಮ ಮತ್ತು ಮಾಯೆ ಎರಡೇ ಅನಾದಿ. ಉಳಿದದ್ದು ಏನು? ಮಾಯನು ಅನಾದಿನೇ, ಆದ್ರೆ ಅನಂತ ಅನಂತ ಬ್ರಹ್ಮ ಮತ್ತು ಮಾಯೆ ಅನಾದಿ. ಇವು ಎರಡು ವಸ್ತು ಅನಾದಿ, ಇವು ಮತ್ತೆ ಅವು ಇಲ್ಲ. ಜೀವನು ಅನಾದಿ. ಆರದ ಐಟಮ್ಗಳು 6 ಬ್ರಹ್ಮ ಮಾಯೆ. ನೋಡ್ರಿ, ಬ್ರಹ್ಮ ಮಾಯೆ ಮತ್ತು ಅವೆರಡರ ಸಂಬಂಧ, ಜೀವ ಮತ್ತು ಆತ್ಮ ಅವೆರಡರ ಭೇದ. 6 ಐಟಮ್ ಅದಾವ.
ನಿಮ್ದೊಂದು ಜೀವದ ಬಿಂಬ ಅನ್ನೋದು ಜೀವದ ಪ್ರತಿಬಿಂಬ ಆತ್ಮ ಅಂತ ಒಂದದ ಇಲ್ಲ ನಿಮ್ಮೊಳಗೆ ಜೀವ ಮತ್ತು ಆತ್ಮ ಅವೆರಡರದ್ದು ಭೇದ ಅದ ಇಲ್ಲ. ಮತ್ತ ಅವು 6 ಐಟಮ್ ಅದಾವ. ಅವು ಪಾಠ ತೆಕ್ಕೊಂಡು ಕೂತು ನೋಡ್ಬೇಕದು, ಶಾಸ್ತ್ರೀಯವಾಗಿ ನೋಡಿ ಮಾತಾಡ್ಬೇಕು. ಬ್ರಹ್ಮ ಮತ್ತು ಮಾಯೆ ಅನಾದಿ ಅದಾವ, ಅವೆರಡರ ಸಂಬಂಧನೂ ಅನಾದಿ ಅದ. ಜೀವ ಮತ್ತು ಆತ್ಮರದು ಅನಾದಿ ಅದಾವ ಮತ್ತು ಅವೆರಡರ ಭೇದನೂ ಅನಾದಿ ಅದಾವ. 6 ಐಟಮ್ಗಳು. ಮತ್ತೆ ನೀವು 2ನೇ ತರಂಗ ಓದ್ಲಾರ್ದೆ ನಮ್ಮ ಸಂಗೀತ ಮಾತಾಡ್ಬೇಡ್ರಿ. ಮೊದಲು ಅದು ಓದಿದ್ರಿ ಅಂತಂದ್ರೆ ನಮ್ಮಲ್ಲಿ ಮಾತಾಡಕ್ ಕೆಲಸನೇ ಇಲ್ಲ. ನಮ್ಮದು ಪಾಠ ಕೇಳ್ರಿ, ವಿಚಾರ ಚಂದ್ರೋದಯದ 2ನೇ ತರಂಗದ ಪಾಠಗಳು ಕೇಳ್ರಿ, ಲಿಂಕ್ ತಗೊಂಡು ಕೇಳ್ರಿ. ಎಲ್ಲ ಹೇಳಿದವ್ರೆ ಇಲ್ಲ ನಿಮ್ಮಲ್ಲಿ ಅದಲ್ಲ ವಿಶೇಷಾರ್ಥ ಚಂದ್ರಿಕೆ, ಅದ್ರೊಳಗೆ 2ನೇ ತರಂಗ ಹೌದ್ರಿ ಬಂದ್ಬಿಡ್ತು. ಕುದುರೆ ಹೊಟ್ಟೆ ಕುದುರೆನೇ ಹುಟ್ಟಬೇಕು, ಕತ್ತಿ ಯಾಕೆ ಹುಟ್ಟಿತು? ಬ್ರಹ್ಮ ಅಂದ್ರೆ ಒಬ್ಬನೇ ಸತಿ ಸ್ಥಾನ ಅಂದ ನಿತ್ಯ ಪರಿಪೂರ್ಣ ಅಂತ ಒಬ್ಬ ಅದಾನ ಒಪ್ಕೊತೀವಿ. ಅದ್ರೊಳಗೊಂದು ಅಸತ್ತು ಅಚಿತ್ತು ದುಃಖ ರೂಪ ಅನಿತ್ಯ ರೂಪ ಅಪೂರ್ಣ ರೂಪವಾದಂತ ಈ ಜಗತ್ತು ಯಾಕೆ ಹುಟ್ಟಿತು ಅಂತೇಳಿ ಹಿಂಗೆಲ್ಲ ಚಿಂತನೆಗಳು ಬರ್ತಾವ. ಅದ್ರೊಳಗೆ ಭೇದ ಅಭೇದ ಎಲ್ಲ ಬರ್ತಾವ. ಓಕೆ, ನಮ್ ಟೈಮ್ ಆಯ್ತು, ಬೆಳಿತೀವಿ ನಾವೇನು ಮುಂದೇನ್ ಮಾಡ್ತೀವಿ ಮಾಡ್ಕೊಳ್ತೀವಿ.